ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಕಲ್ಯ ಸುದ್ಗಿರಿಯವರಿಂದ ಡಾಕ್ಟರ್ ಸಂಜೀವ್ ಕುಮಾರ್ ಜುಮ್ಮಾ ಅವರಿಗೆ ಎಲ್ಲರಿಗೆ ಶರಣರಾಗಿರ್ತಕ್ಕಂಥ ಡಾಕ್ಟರ್ ಸಂಜೀವ್ ಕುಮಾರ್ ಜುಮ್ಮಾ ಅವರಿಗೆ ಹಲ್ಮಂಡಿಗೆ ಸರ್ ಮತ್ತು ಸೋಮನಾಥ್ ವಡ್ಡೆಯವರು ಸತ್ಕಾರ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಪಂಚ ಕಮಿಟಿ ಇಲ್ಲಿರ್ತಕ್ಕಂಥ ಸಂಘಟಕರು ಅಂದರೆ ಕಾರ್ಯ ಸೂಚನೆಗಳಿವೆ ನಮ್ಮೆಲ್ಲರಿಗೆ ತಿಳಿ ಹೇಳ್ತಾರೆ, ಅದಕ್ಕೆ ಎಲ್ಲರೂ ಇಲ್ಲೇ ಇರಬೇಕಾಗಿ ವಿನಂತಿ. ಬರೀ ಮೋಹನ್ ರಾವ್ ಕಾಂಬ್ಳೆ ಸರ್ ನಿವೃತ್ತ ಹೆಡ್ ಮಾಸ್ಟರು ಅವರಿಗೆ ಸತ್ಕಾರ ಮಾಡಬೇಕಾಗಿ ವಿನಂತಿ. ಜಯ ಗುರು ಬಸವಣ್ಣ, ಜಗದ್ಗುರು ಬಸವಣ್ಣ, ಜಂಗಮ ರೂಪನೆ ಬಸವಣ್ಣ, ಜಗದೋದ ಕಾರುಣ್ಯ ಮೂರ್ತಿ ಬಸವಣ್ಣ, ಕಾಯಕ ಯೋಗಿಯ ಬಸವಣ್ಣ, ಕೈವಲ್ಯದ ಬಸವಣ್ಣ, ನಿರ್ಗುಣ ಬಸವಣ್ಣ, ಪತಿತ ಪಾವನ ಬಸವಣ್ಣ, ಭಕ್ತರ ಪ್ರಾದೇವಲೀಲೆ ಬಸವಣ್ಣ, ಅಣುವಿನೊಳಗೆ ನೀ ಅಣುವಣ್ಣ, ಮಾದೊಳಗೆ ನೀ ಮಹವಣ್ಣ, ಶರಣರ ಹೃದಯ ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಮೋಯ ಶರಣ ಸತಿ ಲಿಂಗಪತಿ ಹರರ ಮಹಾದೇವ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ವೈರಾಗ್ಯ ನಿಧಕ್ಕ ಮಹಾದೇವರಿಗೆ ಜಯವಾಗಲಿ. ಚನ್ನಬಸವ ಪಟ್ಟದ್ದೇವರಿಗೆ ಜಯವಾಗಲಿ. ಪರಮ ಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ ಜಯವಾಗಲಿ. ಶರಣು ಶರಣಾರ್ಥಿಗಳು. ಉದ್ಗಿರೆ ದಂಪತಿಯವರಿಗೆ, ಸದ್ಗುರು ಚೆನ್ನ ಬಸವೇಶ್ವರರಿಗೆ, ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ, ಪರಮ ಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಪ್ರಣವಾರೂಢನೋ ಪ್ರಣವ ಸ್ವರೂಪನೋ, ಪ್ರಣವಾರೂಢನು ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸೌಮ್ಯನೋ, ಪ್ರಣವ ಪ್ರಕೃತಿ ಸೌಮ್ಯನು, ಪ್ರಣವ ಷಡಂಗ ಸಮರಸ, ಪ್ರಣವ ಷಡಂಗ ಸಮರಸ, ನಮ್ಮ ಕೂಡಲ ಸಂಗಮ ದೇವರು, ನಮ್ಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದು ಹಚ್ಚರಲ್ಲೇ ಅದು ಅಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ 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 ಎಂದೆನಿಸದಿರಯ್ಯ, ಇವನಾರವ
ಇವನಮ್ಮನವ ಎಂದೆನಿಸಿದರಯ್ಯ ಇವನಮ್ಮವ 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 ಎಂದೆನಿಸಯ್ಯ ಇವನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ನಿಮಿಷ ನಾವೆಲ್ಲರೂ ಧ್ಯಾನವನ್ನು ಮಾಡೋಣ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ನಿಧಾನವಾಗಿ ಉಸಿರಾಟವನ್ನು ಹೊರಹಾಕ್ತಾ ಇರಿ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಬದುಕಿನ ಜಂಜಾಟದಿಂದ ನಮ್ಮನ್ನು ನಾವು ಹೊರಬರ್ತಾ ಇದ್ದೀವಿ. ಆಧ್ಯಾತ್ಮದ ನೆಲೆಯೆಡೆಗೆ ನಮ್ಮ ಮನಸ್ಸು ಸವಿತಾ ಇದೆ. ಭಾವನಾತ್ಮಕ ವಿಚಾರಗಳ ಗೊಂಚಲು ನವಿರೇಳ್ತಾ ಇವೆ. ಮನಸ್ಸು ಹಗುರವಾಗ್ತಾ ಇದೆ, ಭಾವ ತುಂಬಿ ಬರ್ತಾ ಇದೆ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಣಿಮಣಿದು ಬಸವಾದಿ ಪ್ರಮಥರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಕನ್ನಡದ ಪಟ್ಟದೇವರು ನಡೆದಾಡುವ ದೇವರೇ ಆಗಿರುವಂತಹ ಈ ಭಾಗದ ಚೈತನ್ಯ ಸ್ವರೂಪಿಗಳು, ದೈವ ಸ್ವರೂಪಿಗಳು, ನಮ್ಮೆಲ್ಲರ ಬಾಳಿನ ಬೆಳಕಾಗಿರುವಂತಹ ಪರಮಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ, ಎನ್ನ ದೀಕ್ಷಾಗುರುಗಳು ನನ್ನ ನರಜನ್ಮವ ತೊಡೆದು ಹರಜನ್ಮವನ್ನು ಮಾಡಿರುವಂಥ ಪರಮಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರು ಆದ ಮಾತ್ರ ಹೃದಯಗಳಾಗಿರುವಂಥ ಅನುಭವ ಮಂಟಪದ ಅಧ್ಯಕ್ಷರು ಆದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆಯ ಮಹಾಂತ ಚಿಂತಕರು ಆಗಿರುವಂಥ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಇವತ್ತಿನ ಭಕ್ತಿ ದಾಸೋಹವನ್ನು ತೆಗೆದುಕೊಂಡಿರುವಂಥ ನನ್ನ ಆತ್ಮೀಯ ಶರಣ ಸೋದರಾಗಿರುವಂಥ ಕಲ್ಲೇಶ್ ಉದ್ಗಿರಿಯವರ ಕುಟುಂಬದವರಿಗೂ ಅವರಿಗೂ ನಾ ಇವತ್ತು ಅವ್ರಿಗೆ ಸಾಯಂಕಾಲ ಫೋನ್ ಮಾಡಿದ್ದ. ಅವ್ರದ್ದು ಯಾವುದೋ ಗೊತ್ತಿಲ್ಲ. ನಾನು ಮಳೆ ಭಾಳ ಹೊಂಟದ್ರಿ ಅಣ್ಣ, ನೀರು ಬರ್ತಾವ ಮತ್ತು ನೀವು ಮಂಗಲ ಮಾಡ್ತೀರಿ ಮುಗಿಸ್ತೀರಿ ಏನೋ ಅಂತ ಕೇಳ್ದವ್ರಿ. ಅವ್ರು ನಂಬಲ್ಲ ಅದ ಅಂತ ಹೇಳ್ಬೇಕಲ್ಲ. ಇಲ್ರಿ ಅಣ್ಣ ನೀವು ಬರೋದು ಬರ್ರಿ ಅಂತಂದ್ರು ಅವ್ರು. ನಾ ಇಲ್ಲಿ ಬಂದು ಕೇಳ್ತಾ ಇವತ್ತು ನಂದೇ ಅದ್ರಿ ಅಣ್ಣ ಅಂತ ಹೇಳತ್ತಾರ ಅವ್ರು. ಅದಕ್ಕೆ ಇಷ್ಟು ಮಳೆ ಇದ್ದರೂ ಸಹಿತ ತಾವೆಲ್ಲ ಛತ್ರಿ ಹಿಡ್ಕೊಂಡು ಬಂದಿರಿ. ನಿಮ್ಮ ಬಗ್ಗೆ ನಾವು ಎಷ್ಟು ಹೇಳಿದ್ರು ಭೀ ಕಡಿಮೆನೇ. ಯಾಕಂದ್ರೆ ಚಂದ ಇದ್ದಾಗ ಬರೋದು ದೊಡ್ಡದಲ್ಲ, ಕಷ್ಟ ಇದ್ದಾಗ ನಾವು ನಮ್ಮ ಮನೆ ಎಲ್ಲ ಇದ್ದಾಗ ನಮ್ಮ ಜೊತೆ ಇರೋದು ಕಡಿಮೆ ಏನಿರಲ್ಲ. ನಮಗೆ ತೊಂದರೆ ಆದಾಗ, ನಮಗೆ ಕಷ್ಟ ಬಂದಾಗ, ನಮಗೆ ನೋವು ಇದ್ದಾಗ ನಮ್ಮ ಜೊತೆ ನಮಗೊಂದು ಕಣ್ಣೀರಿನ ನೀರಿನ ಹನಿ ಒರೆಸುವಂಥ ಮನಸ್ಥಿತಿ ಯಾರ್ದಿರ್ತದಲ್ಲ ಅವ್ರು ದೊಡ್ಡದು ಅಂತ ಹೇಳ್ತಾರೆ. ಹಂಗಿಷ್ಟೆಲ್ಲ ಇದ್ದರೂ ಸಹಿತ ತಾವೆಲ್ಲ ಬಂದಿರಲ್ಲ. ಅದಕ್ಕೆ ಬಂದಿರುವಂಥ ತಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈ ಪ್ರವಚನ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.
ಇವತ್ತು ಮತ್ತು ನಾಳೆ ಒಂದು ದಿವಸ, ನಾಡಿದ್ದು ಮುಂಜಾನಂತೂ 10 ಗಂಟೆಗೆ ಕಾರ್ಯಕ್ರಮನೇ ಮುಗೀತು. ಇವತ್ತು ನಾವು ನೋಡಬೇಕಾಗಿರುವಂಥ ವಿಷಯ ಯಾವುದು ಅಂತ ಹೇಳಿವಿ ಅಂತಂದ್ರೆ ಅಂತರಂಗ ಮತ್ತು ಬಹಿರಂಗ ವಿಷಯವನ್ನು ನೋಡಬೇಕು ಅಂತ ನಾವು ಕೂತೀವಿ. ಜೀವನ ನಾವು 27 ದಿವಸಗಳಿಂದ ನೋಡ್ಕೋತಾ ಬಂದಿರುವಂಥದ್ದು ನಮ್ಮ ಆಂತರಿಕ ವ್ಯವಸ್ಥೆಯನ್ನು ಹೆಂಗಿರಬೇಕು ಅನ್ನೋದನ್ನೇ. ಅಂತರಂಗ ಹೆಂಗಿರಬೇಕು ಮತ್ತು ಅಂತರಂಗ ಶುದ್ಧಿತ್ತು ಅಂದರೆ ಬಹಿರಂಗ ತನ್ನಿಂತಾನೇ ತನ್ನ ಕ್ರಿಯೆಗಳನ್ನು ಮಾಡ್ತಾ ಅನ್ನುವಂಥದ್ದನ್ನು. ಮನಸ್ಸಿನಲ್ಲಿ ತೊಳ್ಳಾಟ ಹೆಚ್ಚಿತ್ತು ಅಂದ್ರೆ ಬದುಕಿನ ಬುನಾದಿಯನ್ನು ಅಲ್ಲಾಡಿಸ್ತದೆ. ಮನಸ್ಸಿನೊಳಗೆ ಶಾಂತಿ, ನೆಮ್ಮದಿ, ಸಂತೃಪ್ತಿ ಇತ್ತು ಅಂದ್ರೆ ಬದುಕಿಗೆ ಗಟ್ಟಿಯಾಗಿರುವಂಥ ಅಡಿಪಾಯವನ್ನು ಹಾಕ್ತದೆ ಅನ್ನುವಂಥದ್ದನ್ನು ನಾವು ನೋಡ್ಕೋತಾ ಬಂದ್ವಿ. ಹಾಗಾದರೆ ಈ ಅಂತರಂಗ ಬಹಿರಂಗ ಅಂದರೆ ಏನು? ಅಂತರಂಗ ಬಹಿರಂಗ ಇರುವಂಥ ಸಂಬಂಧಗಳೇನು? ಅಂತರಂಗದೊಳಗೆ ಪರಿಶುದ್ಧತೆ ಇತ್ತು ಅಂದರೆ ಬಹಿರಂಗದಲ್ಲಿ ಕ್ರಿಯೆ ತನ್ನಿಂತಾನೇ ನಡೀತವ ಅನ್ನುವಂಥದ್ದನ್ನು, ಬೇರೆ ಏನೂ ಅಲ್ಲ. ಅಂತರಂಗ ತನ್ನ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು ಅಂತರಂಗದ ಅಲೆಗಳು. ಸಮಾಜಮುಖಿಯಾಗಿ ಬದುಕುವಂಥದ್ದು ಬಹಿರಂಗದ ಶುದ್ಧತೆ. ಹಾಗಾದ್ರೆ ನಾವು ಸಮಾಜದೊಳಗೂ ಬದುಕ್ತಾ ಇದ್ದೀವಿ, ನಾವು ಬದುಕ್ತಾ ಇದ್ದೀವಿ. ಬದುಕೋದ್ರಲ್ಲಿ ಏನು ವ್ಯತ್ಯಾಸಗಳು ಅದಾವ? ವ್ಯತ್ಯಾಸಗಳು ಭಾಳ ಅದಾವ. ನಾವು ಹ್ಯಾಂಗೆ ಬದುಕಬೇಕೋ ಹಂಗೆ ಬದುಕ್ತಾ ಇಲ್ಲ, ಹ್ಯಾಂಗೆ ಆಚರಣೆಯಲ್ಲಿ ತರಬೇಕೋ ಹಂಗೆ ತರ್ತಾ ಇಲ್ಲ. ಯಾವ ನೆಲೆ ಒಳಗೆ ನಾವು ಸಾಗಬೇಕೋ ಆ ನೆಲೆ ಒಳಗೆ ನಾವು ಸಾಗೋದ್ರಲ್ಲಿ ಎಲ್ಲೋ ಒಂದು ಕಡೆ ವ್ಯವಸ್ಥೆಯಿಂದ ನಾವು ದೂರ ಆಗ್ತಾ ಇದ್ದೀವಿ. ಭಾಳ ಅದ್ಭುತವಾಗಿರುವಂಥ ಮಾತನ್ನು ಹೇಳ್ತಾರೆ ನೋಡ್ರಿ. ನಮ್ಮ ದೇಶದ ಪ್ರಧಾನಿ ಸ್ವಚ್ಛ ಭಾರತ್ ಅಭಿಯಾನ ಮಾಡಿದರು. 4-5 ವರ್ಷ ಇತ್ತಲ್ರಿ ಸ್ವಚ್ಛ ಭಾರತ ಅಭಿಯಾನವನ್ನು ಮಾಡಿದರು. ನಾವು ಎಂಥವ್ರು ಅಂತಂದರೆ ಮತ್ತು ನೀವು ಎಂದು ಬರ್ತೀರಿ ಸ್ವಚ್ಛ ಮಾಡೋಕ್ಕ ಅಂತ ಕೇಳೋ ಜನ ನಾವು. 21ನೇ ಶತಮಾನದಲ್ಲಿ ದೇಶದ ಪ್ರಧಾನಿ ಸ್ವಚ್ಛ ಭಾರತ ಅಭಿಯಾನ ಮಾಡಿದ್ರೆ ಈ ಕಾರ್ಯವನ್ನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಗೊತ್ತಿರ್ಬೇಕು ನಮಗೆ. ಇವತ್ತಿವ್ರು ಕೇವಲ ಸ್ವಚ್ಛ ಭಾರತ್ ಅಭಿಯಾನ ಮಾಡ್ಯಾರ, ಅವತ್ತು ಸಮಾಜ ಸ್ವಚ್ಛ ಅಭಿಯಾನವನ್ನು ಅಪ್ಪ ಬಸವಣ್ಣನವರು ಮಾಡಿದ್ರು ಅನ್ನೋದನ್ನು ನಾವು ಗೊತ್ತಿಟ್ಕೊಳ್ಬೇಕು. ಅಪ್ಪ ಬಸವಣ್ಣ ಮಾಡ್ಯಾರ. ಕೇವಲ ಹೊರಗಿಂದ ಧೂಳು ತೆಗೆಯೋದಲ್ಲ, ಅಂತರಂಗದೊಳಗಿರುವಂಥ ಧೂಳನ್ನು ತೆಗೆದ್ರ ಮೂಲಕ ಜನಮಾನಸದೊಳಗೆ ಬಿತ್ತ. ಇಲ್ಲಿ ಮುಂದೆ ಒಂದು ಊರಾಗ ನಮ್ಮ ಜೊತೆ ಬಂದರು ಅಣ್ಣವ್ರಿಗೆ ಇಳಿಸ್ತಾ ಇದ್ವಿ. ಅಲ್ಲಿ ಹನಿ ಕಡ್ಲತ್ತವ ಮ್ಯಾಲಿಂದ. ಅವ್ರು ಹೆಂಗೆ ಬಿದ್ದಾನೆ ರೋಡಿನ ಬಾಜು ಅಂತಂದ್ರೆ ಆ ಜಗತ್ತೇ ಸಂಬಂಧ ಇಲ್ಲ ಅನ್ನಂಗೆ ಬಿದ್ದಾನೆ. ಸಣ್ಣ ಹುಡುಗನ, ಮುದುಕಲ್ಲ ತೆಗೆದಕ್ಕಲ್ಲ. ನಂದು ಆ ಸಂಗಮೇಶ್ ಏನದ ರೀ ಹೆಂಗೆ ಬಿದ್ದಾರ ಅಂಥೇಳಿ. ಅದು ಹಂಗೆ ಅದ ರೀ ಅಣ್ಣ ಅಂದರು. ನೋಡ್ರಿ, ನಮ್ಮ ದೇಹ ನಾವು ಹಾಳು ಮಾಡ್ಕೊಳ್ತೀವಿ, ನಮ್ಮ ಕೈಯಿಂದ ರೊಕ್ಕ ಖರ್ಚು ಮಾಡ್ಕೊಳ್ತೀವಿ, ನಮ್ಮ ದೇಹ ಹಾಳು ಮಾಡ್ಕೊಳ್ತೀವಿ, ನಮ್ಮ ಬದುಕು ಹಾಳು ಮಾಡ್ಕೊಳ್ತೀವಿ. ನಮ್ಮ ಮನೆಯವರು ಎಲ್ಲರೂ ಹೊರಗೆ ತಲೆ ಎತ್ಕೊಂಡು ಹೋಗ್ಬೇಕಾದ್ರೂ ಭೀ ಭಾಳ ಕಷ್ಟಪಟ್ಟು ಹೋಗುವಂಥ ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ಕೊಳ್ತೀವಿ. ಈ ಶರಣರು ಹೇಳ್ತಾರೆ, ಕೂಡಲ ಸಂಗನ ಒಲಿದ ಬಂದ ಕಾಯ ಪ್ರಸಾದ ಕಾಯ ಅಂತ ಹೇಳ್ತಾರೆ. ಇದು ಪರಮಾತ್ಮನಿಂದ ಒಲಿದು ಬಂದಿರುವಂಥ ಕಾಯ. ಇದು ಪರಮಾತ್ಮನಿಂದ ನೀ ಭೂಲೋಕಕ್ಕೆ ಹೋಗಿ ನಿನ್ನ ಬದುಕನ್ನು ಹಿಂಗೆ ಮಾಡ್ಕೊ ಮಗ ಅಂತ ಕಳಿಸಿರುವಂಥ ಕಾಯ ಇದು. ಅದಕ್ಕೆ ಹೇಳ್ತಾರೆ ಶರಣರು, ಅಪ್ಪ ಬಸವಣ್ಣ ಹೇಳ್ತಾರೆ, ಇದು ಪ್ರಸಾದ ಕಾಯ, ಬೇರೆ ಕಾಯ ಅಲ್ಲ. ಪ್ರಸಾದ ಕಾಯ. ನಾವು ಪ್ರಸಾದವನ್ನು ಹ್ಯಾಂಗೆ ಊಟ ಮಾಡಬೇಕು ಅಂತ ನಮಗೆ ಗೊತ್ತದ. ನಾವು ಕೂಳು ತಿನ್ನಂಗಿಲ್ಲ, ಪ್ರಸಾದ ತಿಂತೀವಿ, ಗೊತ್ತಿರಬೇಕು. ಯಾರು ಪ್ರಸಾದ ತಿಂತೀವಿ ಅವ್ರು ಆರೋಗ್ಯವಂತರಾಗ್ತೀವಿ, ಮಾನಸಿಕ ಸದೃಢರಾಗ್ತೀವಿ. ಕೂಳು ತಿಂಬೋರು ಆಗಂಗಿಲ್ಲ. ಅದೇ ರೀತಿ ಒಳಗೆ ಈ ದೇಹ ಕಾಯ ಅನ್ನುವಂಥ ಪ್ರಸಾದ ಕಾಯ ಅನ್ನೋದು ಪರಮಾತ್ಮ ಕೊಟ್ಟಿರುವಂಥ ಬಹುದೊಡ್ಡ ಕೊಡುಗೆ ನಮಗೆ. ಅದನ್ನು ಸದ್ಬಳಕೆ ಮಾಡಿಕೊಂಡು ಬದುಕುವಂಥ ರೀತಿಯನ್ನು ನಾವು ಮಾಡಲಿಲ್ಲ ಅಂದರೆ ಈ ಕಾಯಕ್ಕೆ ಬೆಲೆ ಎಲ್ಲಿ? ಹಂಗಾದ್ರೆ ಅಂತರಂಗದೊಳಗೂ ಮತ್ತು ಬಹಿರಂಗದೊಳಗೂ ನಮ್ಮತನವನ್ನು ಇಟ್ಕೊಂಡು ಬದುಕಬೇಕು ಅಂತ ಹೇಳಿದರು. ಯಾವ ವ್ಯಕ್ತಿಯಲ್ಲಿ ಅಂತರಂಗದೊಳಗೆ ಅರಿವಾಗ್ತದೋ ಬಹಿರಂಗದೊಳಗೆ ಆ ಬದುಕು ಹಸನಾಗ್ತದೋ ಅಂತ ಹೇಳ್ತಾರೆ ನೋಡಿ. ಅಂತರಂಗದೊಳಗೆ ಅರಿವು ಜಾಗೃತವಾಗಬೇಕು. ಅರಿವು ಜಾಗೃತ ಆಯಿತು ಅಂದರೆ ಬಹಿರಂಗದೊಳಗೆ ಅವನ ಬದುಕು ಹಸನಾಗ್ತದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ದಾಸರು ಹೇಳ್ತಾರೆ.
ಅದು ಸತ್ಯ ಅದ, ಅದರೊಳಗೆ ಏನೂ ಎರಡು ಮಾತಿಲ್ಲ. ನಾವೆಲ್ಲ ಯಾಕೆ ಮಾಡ್ತೀವಿ ಅಂದರೆ ಹೊಟ್ಟೆಗಾಗಿ ಮಾಡ್ತೀವಿ, ಬದುಕಲಿಕ್ಕೆ ಊಟ ಬೇಕು, ಮಾನ ಮುಚ್ಕೊಳ್ಳಿಕ್ಕೆ ಇಷ್ಟು ತುಂಡು ಬಟ್ಟೆ ಬೇಕು. ಇಷ್ಟಾದ್ರೆ ಸಾಲಂಗಿಲ್ಲೇನು, ಸಾಲ್ತು. ಆದರೂ ನಮಗೆ ಕೂಡಿಡಬೇಕು ಅನ್ನುವಂಥ ಹಪಾಪಿ ಜಾಸ್ತಿ ಅದ. ನಾ ಎಷ್ಟು ಗಳಿಸ್ಬೇಕು ಅನ್ನುವಂಥದ್ದನ್ನು ಹೆಚ್ಚನ್ನು ಇಟ್ಕೊಂಡೀವಿ. ನಾವು ಬಂದಿರುವಂಥ ಕಾರ್ಯ ಒಂದಿದ್ರೆ ಮಾಡುವಂಥ ಕಾರ್ಯ ಒಂದಾಗ್ಯದ. ಯಾಕಂದ್ರೆ ಅಂತರಂಗದೊಳಗೆ ಬಹಿರಂಗದೊಳಗೆ ಸಾಮೀಪ್ಯ ಇಲ್ಲದೆ ಇರೋದರಿಂದ. ಅಂತರಂಗ ಹೇಳಿರುವಂಥ ಮಾತು ಬಹಿರಂಗ ಕೇಳಂಗಿಲ್ಲ, ಬಹಿರಂಗದಲ್ಲಿ ಮಾಡುವಂಥ ಕ್ರಿಯೆಗಳು ಅಂತರಂಗ ನಡೆಸ್ಕೊಂಡು ಹೋಗೋದಿಲ್ಲ. ನೋಡಿ, ಗಾಡಿ ಸ್ವಲ್ಪ ಏನಾರ ಗಡ್ಗಡ್ಗಡ್ಗ ಮಾಡತ್ತದ ಗ್ಯಾರೇಜ್ಗೆ ಹೋಗ್ತೀವಿ, ನಟ್ ಫಿಟ್ ಮಾಡ್ಕೋತೀವಿ. ಅದಕ್ಕೆ ಹೇಳ್ತಾರೆ ತಿಕ್ಕಬೇಕ್ರಿ, ಭಾಳ ತಿಕ್ಕಬೇಕ್ರಿ, ದೇಹ ಎಂಬ ಭಾಂಡ್ಯಕ್ಕೆ ತಿಕ್ಕಬೇಕ್ರಿ ಅಂತ ಹೇಳ್ತಾರೆ. ಇದು ದೇಹ ಅನ್ನುವಂಥ ಒಂದು ಭಾಂಡೆ ಅದ, ತತ್ವಪದಕಾರ ಹೇಳುವಂಥ ಮಾತದು. ಈ ಭಾಂಡೆ ನಾವು ಹ್ಯಾಂಗೆ ತಿಕ್ತೀವಿ ಹಂಗೆ ಫಳಫಳ ಅಂತ ಹೊಳಿತದೆ. ನಾವು ಕೇವಲ ಏನು ಮಾಡತ್ತೀವಿ ಅಂದರೆ ನಾವು ಎಲ್ಲರೂ ಹೊರ ಹೊಲತ್ತೀವಿ ಅಂದ್ರೆ ಅಂತಾರೆ ಕೆಲವರು, ಒಳಗಿಂದ ಯಾರು ನೋಡ್ತಾರೆ, ಹೊರಗಿಂದ ನೋಡ್ತಾರೆ ಅಂತೀವಿ. ನಾವು ಸಾಮಾನ್ಯವಾಗಿ ಮಾತಾಡತ್ರ ಒಳಗಿಂದ ಯಾರು ನೋಡೋಕೆ ಬಂದರು ಎಲ್ಲ ಹೊರಗಿಂದ ನೋಡ್ತಾರೆ ಅಂತೀವಿ. ಅಂದರೆ ಒಳಗಿಂದ ನೋಡಿ ಹೊರಗೆ ನೋಡಬೇಕು, ಹೊರಗೆ ನೋಡಿ ಒಳಗೆ ನೋಡೋದಲ್ಲ. ನಾವು ಇವತ್ತು ಏನಾಗ್ಯದ ಈ ಪ್ರಪಂಚದ ನಮ್ಮೆಲ್ಲ ಹೆಂಗಾಗ್ಯದ ಅಂದ್ರೆ ಕೇವಲ ಜಗತ್ತನ್ನು ಹೊರಗಿಂದೇ ನೋಡ್ತಾ ಇದ್ದೀವಿ, ಒಳಗಿಂದ ನೋಡ್ತಾ ಇಲ್ಲ. ಅರಿವಿನ ಕಣ್ಣಿನಿಂದ ನೋಡ್ತಾ ಇಲ್ಲ, ಬಾಹ್ಯ ಕಣ್ಣಿಂದ ಮಾತ್ರ ನಾವು ನೋಡಿದ್ದೆಲ್ಲ ಸತ್ಯ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೀವಿ. ಅದಕ್ಕೆ ನಮಗೆ ತಾಪ ಹೆಚ್ಚಿಗಾಗ್ತಾವ, ಬೇರೆ ಏನೂ ಅಲ್ಲ. ಮುಂದೆ ಹೇಳ್ತಾರೆ, ನಮ್ಮ ಅಂತರಂಗ ಶುದ್ಧಿ ಮನುಷ್ಯನ ಒಳಗಿನ ಶುದ್ಧಿಗೆ ಒಂದು ಕಾಯಕಲ್ಪ ಅಂತ ಹೇಳ್ತಾರೆ. ಒಳಗಿನ ಶುದ್ಧಿ ಇದು ಬಹಿರಂಗ ಸಮಾಜದೊಂದಿಗೆ ಇಟ್ಟುಕೊಂಡಿರುವಂಥ ಸಂಬಂಧಗಳ ಶುದ್ಧಿ. ನಾವು ಸಮಾಜ ಜೊತೆ ಹ್ಯಾಂಗೆ ಬದುಕ್ತೀವಿ ಅನ್ನುವಂಥದ್ದು ಇದು ಒಂದು ಕಡೆ ಆದ್ರೆ, ಅಂತರಂಗದೊಳಗೆ ಹ್ಯಾಂಗೆ ಇರಬೇಕು ಅನ್ನುವಂಥದ್ದು ಅದು ಒಂದಾಗ್ತದೆ. ಅದಕ್ಕೆ ನಾವು ಸುಮಾರು 1500-1600 ಬಸವಣ್ಣನ ವಚನಗಳು ಅವ್ರು ಎಲ್ಲೂ ಸಹಿತ ಹೀಗೆ ಇರಬೇಕು ಅಂತ ಅವ್ರು ಹೇಳಿಲ್ಲ. ಆದರೆ ಬೇಡ 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 ಅಂತ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಒಂದೇ ವಚನ, ನಿಮ್ಮೆಲ್ಲರಿಗೂ ಗೊತ್ತದ. ಆ ವಚನ ನಾವು ದಿನ ಬೆಳಗಾದ್ರೆ 10 ಸಲ ಹೇಳ್ತೀವಿ, 10 ಸಲ ಹೇಳ್ತೀವಿ, ಆಚರಣೆ ಇಲ್ಲ. ಅದು ನಮ್ಮ ಸಂವಿಧಾನದ ಪೀಠಿಕೆ ಇದ್ದಂಗೆ, ಲಿಂಗಾಯತ ಸಮಾಜದ ಇಡೀ ಮಾನವ ಕುಲಕೋಟಿಗೆ ಸಂವಿಧಾನದ ಪೀಠಿಕೆ ಇದ್ದಂಗೆ ಅದು. ಈ ಸಂವಿಧಾನದ ಪೀಠಿಕೆ ಹೆಂಗದಲ್ಲ ಹಂಗೆ 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣವ್ರು ಕೊಟ್ಟಿರುವಂಥ ಸಂವಿಧಾನ ಪೀಠಿಕೆ ಅದು, ನಮ್ಮ ವಚನ ಸಾಹಿತ್ಯದ ಪೀಠಿಕೆ ಅದು. ಸಪ್ತ ಸೂತ್ರಗಳು ಯಾವ್ಯಾವರಿ? ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಬೇಡ 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 ಅಂದು ಕೊನೆಗೆ ನಂತರ ಇವು ನಿನ್ನಿಂದ ಇಲ್ಲ ಅಂದರೆ ಅದೇ ಅಂತರಂಗ ಶುದ್ಧಿ, ಅದೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾರೆ. ಹಂಗಾದ್ರೆ ನಾವು ಎಲ್ಲ ತಪ್ಪಲತ್ತೀವಿ? ಕಳಬೇಡ, ನಾವೇನು ಕಳೊಂಡಿಗೆ ಮಾಡ್ತೇವೇನ್ರಿ? ನಾವು ಕಳೊಂಡಿಗೆ ಮಾಡೋಂಗಿಲ್ಲ. ಅಪ್ಪ ಬಸವಣ್ಣ ಹೇಳಿದ್ದು ನಮ್ಮ ಅಂತರಂಗ ಬಹಿರಂಗ ಶುದ್ಧದಲ್ಲ. ಕಳೊಂಟಿಗೆ ಮಾಡಿದ್ರೆ ಯಾರ್ದಾರ ಮನೆಗೆ ಹೋಗಿ ಕದ್ಕೊಂಡು ಬರೋದು ಕಳೊಂಟಿಗೆ ಅಲ್ಲ. ಮತ್ತೊಬ್ಬರು ಆಡುವಂಥ ಮಾತುಗಳನ್ನು ಕಿವಿ ಕೊಟ್ಟು ಕೇಳಿದ್ರೆ ಅದು ಕಳೊಂಟಿಗೆನೇ, ಗೊತ್ತಿಲ್ಲ ನಮಗೆ. ನಾವು ಲೌಕಿಕವಾಗಿ ವಚನಗಳು ಯಾವತ್ತೂ ಲೌಕಿಕವಾಗಿ ಆಲೋಚನೆ ಮಾಡೋದಲ್ಲ. ವಚನ ಸಾಹಿತ್ಯ ಅನ್ನೋದು ಆಂತರಿಕವಾಗಿ ಇಳಿದು ನೋಡುವಂಥ ಸಾಹಿತ್ಯ ಇದು. ಯಾರು ಒಳಾರ್ಥ ಗೂಢಾರ್ಥವನ್ನು ತಿಳ್ಕೊಂಡು ನೋಡ್ತೀವೋ ನಮ್ಮ ಬದುಕಿಗೆ ಹೊಸ ಆಯಾಮವನ್ನು ಕಲ್ಪಿಸ್ಕೊಡ್ತೇವೆ. ಕಳಬೇಡ ಅಂದ್ರೆ ಕಳಂಟಿಗೆ ಮಾಡೋದಂತಲ್ಲ. ಅವ್ರು ಆಡುವಂಥ ಮಾತು, ಇವ್ರು ನಿಂದಿಸುವಂಥ ಮಾತು, ಅವ್ರು ನನಗೆ ನೋಡಿ ನಕ್ರು ಅನ್ನುವಂಥದ್ದನ್ನು ಕಿವಿ ಮೆಂಟ್ರೆಸ್ ಕೇಳ್ತೀವಲ್ಲ, ಅದು ಒಂದು ರೀತಿಯ ಕಳತನ ಮಾಡಿ ನನಗೆ. ಒಳಗೆ ಅತ್ತಿ ನೆಗಿಡಿದ್ರೆ ಮಾತಾಡತ್ತೊಳೋದಕ್ಕೆ ಸಣ್ಣಕ್ಕೆ ಹೋಗಿ ಅವ್ರು ನಂದೇ ಯಾರೋ ಮಾತಾಡ್ತಾರೆ ಅಂತೇಳಿ ಒಳಗೆ ಕಿವಿ ಕೊಟ್ಟು ಕೇಳೋಕ್ಕೆ, ಅದು ಕಳತನನೇ ಅಲ್ಲದು. ಅದು ನಮ್ಮ ಪರಂಪರೆಯಲ್ಲಿ ಆಡೋರಿಗೆ ಆಡಬೇಕು ಅಂತ ಹೇಳಬೇಕು. ಕೊಲಬೇಡ. ನಾವು ಜೀವನದಾಗ ನಾವು ಒಂದು ಸಲ ಹೇಳಿ ನಾನು, ಕೊಲೆ ಮಾಡುವುದು ಅಂದರೆ ಏನು ತಲವಾರು ತಗೊಂಡು ಹೊಡೆಯೋದಂತಲ್ಲ. ನಂಬಿಕೆ ದ್ರೋಹ ಮಾಡುವಂಥದ್ದು ಕೊಲೆನೇ. ನಂಬಿಕೆ ದ್ರೋಹ ಇಲ್ಲ ಅಂದರೆ ಕೊಲೆ ಇಲ್ಲ. ನಾವು ಮನೆಯೊಳಗೆ ಮನಸ್ಸಿನೊಳಗೆ ಮತ್ತೊಬ್ಬರಿಗೆ ನೋವಾಗಂಗೆ ಮಾತಾಡಿ ಅಂದ್ರೆ ಅದು ಕೊಲೆ ಮಾಡಿ ನಂಗೆ ಅವಳು. ನಾ ಎಂಥ ಮಕ್ಕಳಿಗೆ ಹಡ್ದ ಅಂತ ತಂದೆ ತಾಯಿ ಕಣ್ಣ ನೀರು ಹಾಕಿದ್ರು ಅಂದ್ರೆ ಅದೊಂದು ರೀತಿ ಕೊಲೆನೇ, ಅದು ಗೊತ್ತಿರಲಿ. ನೋಡಿ ಹೆಂಗಿರ್ತದೆ.
ಬಸವಣ್ಣ ಯಾವ ನೆಲೆಯೊಳಗೆ ಆಲೋಚನೆ ಮಾಡಿ ನಮ್ಮನ್ನು ಬದುಕನ್ನು ತಿದ್ದಲಿಕ್ಕೆ ಪ್ರಯತ್ನ ಪಟ್ಟಾರ ಬಸವಾದಿ ಶರಣರು. ನಾವು ಭೌತಿಕ ಸುಖ ಸಂಪತ್ತಿಗೆ ಮಾತ್ರ ನಾವು ವ್ಯಾಮೋಹಿತರಾಗಿ ಬದುಕ್ತಾ ಇದ್ದೀವಿ ಹೊರತು ಆಧ್ಯಾತ್ಮಿಕ ಸುಖ ಸಂಪತ್ತಿಗಲ್ಲ. ನಾವು ಒಂದು ಕಡೆ ಅಂತೀವಿ, ಏನು ರೀ ನಿಮ್ಮ ಉಪಜೀವನಕ್ಕೆ ಏನು ಮಾಡ್ಕೊಂಡಿರಿ ಅಂತ ಕೇಳ್ತೀವಿ, ಹೌದಲ್ರಿ. ಒಬ್ಬರ ಹತ್ರ ನಾ ಮಾಸ್ತರ್ ಇದ್ದೀನಿ ರೀ, ನಾ ಮತ್ತೊಂದು ಮಾಡ್ತೀನಿ ರೀ, ನಾ ಮಿಲಿಟ್ರಿದಾಗ ಇದ್ದೀನಿ ರೀ, ನಾ ಇಂಜಿನಿಯರ್ ಇದ್ದೀನಿ ರೀ, ಲೆಕ್ಚರ್ ಇದ್ದೀನಿ ರೀ, ನಾ ಏನೋ ಇದ್ದೀನಿ ಅಂತ ಹೇಳ್ತಾರೆ. ಉಪಜೀವನ ಅಂತ ಹೇಳ್ತಾರೆ. ಆದರೆ ಜೀವನ ಯಾವುದು? ನಾವು ಜೀವನವನ್ನು ಮರ್ತೀವಿ, ಉಪಜೀವನವನ್ನು ಹಿಡ್ಕೊಂಡು ನಡೆದೀವಿ. ಇದು ನಮ್ಮ ವಿಪರ್ಯಾಸ. ನಮ್ಮ ಜೀವನ ನಾವು ಬಂದಿದ್ದು ಎದಕ್ಕೆ ಅಂದರೆ, ಯಾವ ಜೀವನವನ್ನು ನಡೆಸ್ಲಿಕ್ಕೆ ಬಂದೀವಿ ಅಂದರೆ ಆಧ್ಯಾತ್ಮಿಕ ಪಥದತ್ತ ಜೀವನವನ್ನು ನಡೆಸ್ಲಿಕ್ಕೆ ಬಂದೀವಿ. ನಾವು ಅದನ್ನು ಬಿಟ್ಕೊಟ್ಟಿವಿ, ಉಪಜೀವನವನ್ನು ಮಾತ್ರ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗದ? ಏನು ರೀ ಬದುಕಲಿಕ್ಕೆ ಏನು ನಿಮ್ಮದು ಉಪಜೀವನ ಅಂತೀವಿ, ಒಬ್ಬರು ರೈತರು ಇದ್ದೀವಿ ಅಂತೀವಿ, ಮತ್ತೊಂದು ಹೇಳ್ತೀವಿ. ಅವೆಲ್ಲ ಉಪಜೀವನಗಳು. ಲೌಕಿಕ ಪ್ರಪಂಚದಲ್ಲಿ ಬದುಕುವಂಥ ಉಪಜೀವನಗಳೇ ಹೊರತು ನಮ್ಮ ಜೀವನ ಅಲ್ಲದು. ಅದು ಜೀವನಕ್ಕೆ ಸಾಧನಗಳು ಮಾತ್ರ ಅವು. ನಾವು ಅದೇ ಜೀವನ ಅಂತ ತಿಳ್ಕೊಂಡು ಬದುಕ್ಲತ್ತೀವಿ. ಬಾವಿಯನ್ನು ಕಪ್ಪಿಯಾಗಿ ಬದುಕ್ಲತ್ತೀವಿ. ಇದೇ ಸಮುದ್ರ, ಇದೇ ದೊಡ್ಡದು, ಇದೇ ಎಲ್ಲವೂ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೀವಿ. ಬದುಕಿಗೆ ನೆಲೆ ಬೇಕಲ್ಲ, ಬದುಕಿಗೆ ಆಚಾರ ಬೇಕಲ್ಲ, ಬದುಕಿಗೆ ಒಂದು ಬದ್ಧತೆ ಬೇಕಲ್ಲ. ಈಗ ಸುಮ್ಮನೆ ಖುಷಿಯ ನುಡಿಯೆಲ್ಲ ಬೇಡ ಅಂತ ಹೇಳ್ತಾರೆ. ನಾವು 1000 ಸುಳ್ಳು ಹೇಳ್ತೇವೆ ಮುಂಜಾನೆ ಹಿಡಿದು ಸಂಜೆ ತನಕ. ಸುಮ್ಮನೆ ಹೇಳ್ತೀವಿ. ಮನೆಯಾಗ ಪೂಜೆ ಮಾಡ್ಕೊತ ಕುಂತೀವಿ, ಯಾರೋ ಹೊರಗೆ ಟಿಂಗ್ ಅಂತ ಬೆಲ್ಲ ಹೊಡೆದ್ರೆ ಆ ಕೈದಾಗ ಲಿಂಗ ಇರ್ತದೆ, ನಮ್ಮ ಮನೆ ಪಪ್ಪ ಇಲ್ಲ ಅಂತ ಹೇಳಿ ಮಗ ಅಂತ ಹೇಳ್ತಾರೆ. ಕೈದಾಗ ಲಿಂಗ ಹಿಡ್ಕೊಂಡು ನೋಡ್ರಿ, ಕೈದಾಗ ಲಿಂಗ ಹಿಡ್ಕೊಂಡು ಮನೆ ಪಪ್ಪ ಇಲ್ಲ ಅಂತ ಹೇಳೋಂಬೋದು. ಅದು ಯಾರಿಗೆ? ಮಕ್ಳಿಗೆ ಹೇಳ್ತಾರೆ. ಅವ್ರು ಹೋದ್ಮೇಲೆ ಮಕ್ಳಿಗೇನು ಪಾಠ ಮಾಡ್ತೀವಿ? ಯಾರು ಸರಿ ಸುಳ್ಳು ಆಡಬೇಡ ನೋಡು, ಯಾರಿಗೇನು ಅನ್ಬೇಡ್ದು ನೋಡು, ಖರೆ ಮಾತಾಡ್ಬೇಕು ನೋಡು ಅಂತೀವಿ. ಆ ಮಕ್ಕಳು ಮನುಷ್ಯನ ನಗಲ್ರಿ. ನಮ್ಮ ಅಪ್ಪ 1000 ಕೋಟಿ ಸುಳ್ಳು ಹೇಳ್ತಿ, ನನಗೆ ಮತ್ತೆ ಹಿಂಗೆ ಅನ್ಬೇಡ ನೋಡು ಅಂತ ನಮ್ಮ ಅಪ್ಪ ಅಂತ. ಮಕ್ಕಳ ಮುಂದೆ ಯಾವತ್ತೂ ನಾವು ಹಿಂಗೆ ಇದ್ದಿದ್ದಂಗೆ ಹೇಳುವಂಥದ್ದು ಪರಿಪಾಠ ಮಾಡ್ಕೊಳ್ಬೇಕು. ಯಾಕಂದರೆ ಮಕ್ಕಳು ನಮ್ಮ ಅನುಕರಣೆಯಿಂದ ಬದುಕ್ತಾರೆ, ನಾವು ನಡೆ ನುಡಿಯಿಂದ ಬದುಕ್ತಾರೆ, ನಮ್ಮ ಆಚಾರ ವಿಚಾರದಿಂದ ಬದುಕನ್ನು ಕಲ್ಕೊಳ್ತಾರೆ. ಆ ಬದುಕಿಗೊಂದು ಹೊಸ ಚೈತನ್ಯ ಕೊಡಬೇಕು ಅಂದರೆ ನಾವು ಅವರಲ್ಲಿ ಪಾರದರ್ಶಕವಾಗಿ ಬದುಕೋದನ್ನು ಕಲಿಬೇಕು. ಹೆತ್ತವರು ಮಕ್ಕಳಿಗಾಗಿ ಬದುಕ್ತೀವಿ ಅನ್ನೋದಕ್ಕೆ ಮೊದಲು ಗೊತ್ತಿರಲಿ, ಕುಟುಂಬಕ್ಕಾಗಿ ಬದುಕ್ತೀವಿ ಅನ್ನೋದು ನಾನು ಹೇಳ್ತೀನಿ. ಕುಟುಂಬ ಅಂತ ಯಾಕಂದರೆ ನಾವು ಕುಟುಂಬದಿಂದ ಜಗತ್ತನ್ನು ಗೆಲ್ಲಲಿಕ್ಕೆ ಸಾಧ್ಯ ಅದ ಅನ್ನೋದು ಕೇಳ್ತಾ ಇದ್ದೇನೆ ಒತ್ತು ಕೊಟ್ಟು. ನಾವು ಮನೆಗೆ ಕೊಂಡು ತಿಂದು ಬಯದಾಗ ಗುಟ್ಕ ಹಾಕ್ಕೊಂಡು ಮಕ್ಳ ಮುಂದೆ ಹೋಗಿ ಬಾ ಅಂದ ನಮ್ಮಲ್ಲಿ ಬರ್ತವೇನ್ರಿ ಮಕ್ಕಳು? ಬರೋಂಗಿಲ್ಲ. ಬರ್ತಾರೇನ್ರಿ? ಎಲ್ಲೋ ನಾವು ಬಸ್ಸಿನಾಗ ಹೋಲತ್ತರ ದೂರ ಮನುಷ್ಯ ಇರ್ತಾನೆ, ಅವಾಗ ಗುಟ್ಕ ತಿಂದು ಮಾತಾಡತ್ತರ ಪಾಕ್ ಅಂತ ವಾಸನೆ ಬರ್ತದೆ. ಮನೆಯೊಳಗೆ ಮಕ್ಕಳ ಮುಂದೆ ಮಾತಾಡುವಂಥ ಸಂದರ್ಭದೊಳಗೆ ಬಯದಾಗ ಗುಟ್ಕ ಹಾಕೊಂಡು ನಾವು ಮಾತಾಡ್ತೀವಲ್ಲ, ಮಕ್ಕಳು ನಮ್ಮ ಯೋಗ್ಯತೆಗೆ ಏನು ಅನ್ನಬೇಕು? ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ನನ್ನ ಕುಟುಂಬದ ಬಗ್ಗೆ, ನನ್ನ ವೈಯಕ್ತಿಕ ಬದುಕಿನ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ ಅಂದರೆ ಸಮಾಜದ ಬಗ್ಗೆ ಆಲೋಚನೆ ಮಾಡುವಂಥದ್ರ ದೂರಿನ ಮಾತು. ಆಲೋಚನೆ ಬರೋಂಗೇ ಇಲ್ಲ. ಅದಕ್ಕೆ ನಾವು ಜೀವನದೊಳಗೆ ಖುಷಿಯನ್ನು ಆಡಬಾರ್ದು, ಸುಳ್ಳು ಮಾತನ್ನು ಯಾವುದೇ ಅಂಥ ಕಷ್ಟ ಬಂದರೂ ಸಹಿತ ಸುಳ್ಳು ಮಾತು ಆಡಬಾರ್ದು ಅನ್ನುವಂಥ ಮಾತನ್ನು ಶರಣರು ಹೇಳ್ತಾರೆ. ಮುಂದೆ ಮುನಿಯಬೇಡ, ಯಾರ ಏನಾರ ಅಂದ್ರೆ ಚಟಕ್ಕಂದು ಮುಳಿದು ಕೊಡೋದು. ಅವತ್ತು ರೊಟ್ಟಿನೇ ಮಾಡೋಂಗಿಲ್ಲ. ಯಾಕೆ ಮುಂಜಾನೆ ಗಂಡ ಬೈದು ಹೋಗ್ಯಾನ ಆಫೀಸ್, ಬಂದು ಮಾಡಲಿ ಮಾಡ್ಕೊಲ್ಲ ಒಂದು ಹೊತ್ತಿಲ್ಲ, ನಾ ಯಾಕೆ ಮಾಡಲಿ, ಅವ್ರು ಹೊಳೆಲ್ಲ ಮಾಡಿ ನೀಡಲಿ. ನಾವು ಸುಮ್ಮನೆ ಸಿಟ್ಟಾದರೆ ಯಾರ ಸಂಸಾರ ಹಾಳಾಗ್ತಾವ? ಎಷ್ಟು ಚಂದ ಹೇಳ್ಯಾರ. ಈ 7 ಸೂತ್ರಗಳನ್ನು ಯಾರ ಬದುಕಿನಲ್ಲಿ ಅಳವಡಿಸ್ಕೊಳ್ತೀವಿ ಅವ್ರ ಜೀವನ ಬಂಗಾರವಾಗ್ತದೆ. ಮುಂದೆ ಅನ್ಯರಿಗೆ ಅಸಹ್ಯ ಪಡಬೇಡ. ಇದು ಇವತ್ತಿನ ಕಾಲಮಾನದೊಳಗೆ ಯಾಕೋ ಗೊತ್ತಿಲ್ಲ, ಭಾಳ ಹೆಚ್ಚಾಗ್ಯಾವ. ಒಬ್ರಿಗೆ ನೋಡ್ರಿ ಒಬ್ರು ಸಮಾಧಾನ ಇಲ್ಲ. ಅವು ನೋಡೋಕೆ ಚಂದ ಕಾಣಿದ್ರು ಅಂದ್ರೆ ನೀ ಯಾರು ಹಚ್ಕೊಳತ್ತಿದ್ದಕ್ಕೆ ಮಾರಿ ಚಂದ ಕಾಣತ್ತಿ ಅಂತ ಕೇಳ್ತೀವಿ, ಹೌದಲ್ರಿ? ಯಾವುದೇ ರೀತಿಯಿಂದ ನಿಸರ್ಗದಿಂದ ನಾವು ಬಂದಿರುವಂಥದ್ದು ಏನು ಇರ್ತೀವಿ ಅದೆಲ್ಲ ಕೇಳೋದು ನಮಗೇನದ? ಅವ್ರು ಚಂದ ಕಾಣಿಸಬಾರ್ದು. ನಾನು ಹಿಂಗೆ ಪ್ರಯತ್ನ ಪಡಬೇಕು. ಯಾರ ಗೇತಿ ಹೊಡೆದ್ರೆ ದೊಡ್ಡ ಗೇರಿ ಹೊಡ್ಲಿಕ್ಕೆ ಪ್ರಯತ್ನ ಪಡಬೇಕೆ ಹೊರತು ಆ ಗೇರಿ ಅಳಿಸ್ಲಿಕ್ಕೆ ಪ್ರಯತ್ನ ಪಡಬಾರ್ದು. ಅದು ನಾವು ಬೆಳಿತೀವೋ ಬಿಡ್ತೀವೋ ಗೊತ್ತಿಲ್ಲ, ನಮ್ಮ ಮನಸ್ಸು ಸಮಾಧಾನವಾಗಿರ್ತದೆ. ನಮ್ಮ ಮನಸ್ಸು ಒಂದು ತಿಳ್ಕೊಳ್ಬೇಕು, ಈ ಎಲ್ಲ ಪ್ರಕ್ರಿಯೆಗಳು ನಡೆದು ನಮ್ಮ ವೈಯಕ್ತಿಕ ಬದುಕಿನ ನೆಲೆಗಟ್ಟಿನ ಮೇಲೆ, ಈ ಮನಸ್ಸಿನ ನೆಲೆಗಟ್ಟಿನ ಮೇಲೆ ಎಲ್ಲ ಕ್ರಿಯೆಗಳು ನಡೀತಾವೆ ನಮ್ಮ ಜೀವನದೊಳಗೆ.
ಅಲ್ಲಿ ಎಲ್ಲರ ಎಡರು ತೊಡರು ಆಯಿತು ಅಂದರೆ ಜೀವನಕ್ಕೆ ಬೆಲೆ ಬರದ ರೀತಿ ಒಳಗೂ ಸಹಿತ ಇದು ಕೊಂಡೊಯ್ಯುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಾವೆ. ಆ ಒಂದು ದಿಶೆಯೊಳಗೆ ನಾವು ಹೆಂಗೆ ಬದುಕಬೇಕು ಅಂದ್ರೆ ಅನ್ಯರಿಗೆ ಅಸಹ್ಯನ ಪಡಲಾರ್ದೇ ಅವ್ರು ಚಂದ ಹೊಂಟಾರ ಅಂದ್ರೆ ನೋಡಿ ಖುಷಿ ಪಡಬೇಕು. ಅವ್ರಿಗೆ ನೋಡಿ ನಕ್ಕ ಭಾಳ ಚಂದ ಕಾಣತ್ತಿದೆ ಅಣ್ಣ, ಭಾಳ ಚಂದ ಕಾಣತ್ತಿದೆ ಅವ್ವ ಅಂದಾಗ ಅವ್ರು ಒಂದು ನಿಮ್ಮ ನೋಡಿ ನೀವು ಇಷ್ಟು ನಕ್ಕರೆ ಅವ್ರು ಇಷ್ಟು ನಗ್ತಾರೆ. ಸಾಕಲ್ಲ ಜೀವನ ಅದು. ಅವ್ರು ಹೊಂಟಾಗ ನಾವು ಮುಖ ಹೀಗೆ ವಾಂಕ ಮಾಡಿ ಅಯ್ಯ ದುನದಾಗಿಲ್ಲದೆ ಹೊಂಟಿದ್ದು, ಈ ದುನದಾಗಿಲ್ಲದೆ ನೀನು ಗಂಡ ಕೂಲಿ ಮಾಡ್ತಾನೆ, ನೀನು ಗಂಡ ಬ್ರೆಡ್ ಮಾಡ್ತಾನೆ, ನೀ ಹೆಂಗೆ ಹೊಂಟಿದ್ದು ಅವ್ರಿಗೆ ಹೆಂಗಾರೆ ಬರಲಿ ರೀ, ನಮಗೇನು ಮಾಡೋದು ಅದು ಕಾಯಕಲ್ಲ ಏನದು. ಅವ್ರ ಮನೆಗೆ ಅವ್ರು ಹೆಂಗಾರ ಇರಲಿ, ಅವ್ರ ಬಗ್ಗೆ ಮಾತಾಡುವಂಥ ಅಧಿಕಾರ ನಮಗಿರಂಗಿಲ್ಲ, ಇರಲೂಬಾರ್ದು. ಅದಕ್ಕೆ ಹೇಳ್ತಾರೆ ಮನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ನಾವು ಹೇಳ್ಕೊಂಬೋದೇ ಹೆಚ್ಚಿಗದ. ನಾ ಬಂದ್ಮೇಲೆ ಒಂದು ರೊಟ್ಟಿ ಸಿಗ್ತಿಲ್ಲ, ನಾವು ನನ್ನ ಕಾರ್ಬಾರ್ ಮಾಡೋ ತನಕ ಈ ಮನೆಗೆ ಏನಿದ್ದಿಲ್ಲ, 2 ಗಂಗಳು 2 ತೆಂಬಿ ಬಿಟ್ಟರೆ ಏನಿದ್ದಿಲ್ಲ. ನಾ ಮನೆಗಿನ ಕಾರ್ಬಾರ್ನ ಕೈದಾಗಿನ ತಗೊಂಡಿದ್ದ ಇವತ್ತು ನೋಡಿ 10 ಎಕರೆ ಹೊಲ, 25 ಲಕ್ಷ ರೂಪಾಯಿ ಇದು ಬ್ಯಾಂಕ್ ಬ್ಯಾಲೆನ್ಸ್, 4 ಮಂದಿ ಮಕ್ಕಳು ಲಗ್ನ, ತಮ್ಮದೇರಿ ಓದಿದ ತಂಗಿದಾರ ಲಗ್ನ ಮಾಡ್ದ. ಅಬ್ಬಬ್ಬಬ್ಬಬ್ಬಬ್ಬ, ಅದು ನನ್ನ ಡ್ಯೂಟಿ ಅದ ರೀ, ನಾ ಮಾಡಬೇಕಲ್ಲ, ನನ್ನ ಕರ್ತವ್ಯ ಅದ. ಕರ್ತವ್ಯ ಇಲ್ಲ ಅಂತಲ್ಲ. ನೀನು ಲಗ್ನ ಯಾರಿಗೆ ಮಾಡಿದಿ, ನಿನ್ನ ಮಕ್ಕಳಿಗೆ ಮಾಡಿದಿ, ಹೋಲ್ಸಿದ ಯಾರಿಗೆ ನೀನು ಅಣ್ಣ ತಮ್ಮರಿಗೆ ಹೋಲ್ಸಿದಿ, ಹೊಲ ಯಾರಿಗೆ ತೊಗೊಂಡಿದ್ದಿ, ಹಿರುಗಳು ನೋಡಿ ಅವ್ರು ಖುಷಿ ಪಡ್ಲಿ ಅಂತ ತೊಗೊಂಡಿದ್ದಿ. ಮಾಡುವಂಥ ಒಬ್ರಿಗೆ ಪ್ರಯತ್ನ ಪಟ್ಟಿವೇನು, ಅದ್ರ ಹಿಂದೆ ಪರಿಶ್ರಮ ಇಲ್ಲೇನು, ಕಣ್ಣ ಹಿಂದಿನ ಬೆಳಕು ಇಲ್ಲೇನು, ಅದು ಆ ಹಿಂದಿನ ಪರಿಶ್ರಮದ ಬಗ್ಗೆ ನಾವು ಮಾತಾಡೋಂಗಿಲ್ಲ. ನಾನು PG ಮಾಡೋಕ್ಕೆ ಗುಲ್ಬರ್ಗದಲ್ಲಿದ್ದೀವಿ. ನಮ್ಮ ಊರ ಹತ್ರನೇ ಒಂದು ಊರದ. ನೀವು ಪ್ರಾಮಾಣಿಕ ಹೇಳ್ತೀನಿ, ಅವನಿಗೆ MA ಓದಿಸ್ಲಿಕ್ಕೆ ಮನ್ಯಾಗ ಅವ್ರವ್ವ, ಅವರಪ್ಪ, ಅವ್ರ ತಂಗಿ, 2 ತಂಗಿದರಿದ್ದರು, ಒಬ್ಬ ತಮ್ಮ, 5 ಜನ ದುಡಿತಿದ್ರು. ಕ್ವಾಣ ಹೊಲ್ದಾಗ ನೇಗಿಲು ಹೊಡ್ಲತ್ತಿರು, ಕ್ವಾಣಗಳಿದ್ದು ಅವ್ರು ನಾ ಅಲ್ಲೇ ಡ್ಯೂಟಿ ಮಾಡ್ತಿದ್ದೆ. ಕ್ವಾಣಗಳಿದ್ದು, ಕ್ವಾಣ ಕಟ್ಟಿ ಅಲ್ಲಿ ಕೆಲಸವನ್ನು ಮಾಡುವಂಥವ್ರು. ಅವನಿಗೆ ರೊಕ್ಕ ಕಳಿಸ್ತಿದ್ರು. ಮುಂದೆ ಅವ ಅಲ್ಲಿದ್ದಾಗ ಚಂದಿದ್ದ. ಇಲ್ಲೇ ನಮ್ಮಪ್ಪಲೆ ಪ್ರೈಮರಿ ಟೀಚರ್ ಅಪಾಯಿಂಟ್ಮೆಂಟ್ ಆದ 98ದಾಗ ಅವನು. ಆಗೊಂದು ಹೇಳ್ತೀನಿ, ಅವ ಯಾರ ಸಂಗತಿ ಕುಂತಾನೋ, ಒಳ್ಳೆ ಹುಡುಗವ, ಯಾರ ಸಂಗತಿ ಕುಂತಾನೋ ಮುಂದೆ ಅವ ಎಂಥದ್ದು ಕಲಿತ ಅಂದ್ರೆ ಪೂರಾ ಪಗಾರ ಮಟ್ಕ. ಅವ್ರ ಅಪ್ಪ ಅವ ಸತ್ಯ ಹೋದ, ಅವ್ರ ಅಪ್ಪನ ಬೆನ್ನ ಮೇಲಿಂದ ಬನೀನು ಅದು ಈ ಟಿಕ್ಳಿ ಇದ್ದಿದ್ದು ಹಾಗೆ ಇರ್ತಿತ್ತು. ಅವ್ರವು ಕೂಲಿ ಮಾಡೋದು ಬಿಡಲಿಲ್ಲ. ಭಾಳ ಸಲ ನನಗೆ ಬಂದಂದಳು, ಮಗ ನೀನಾರ ಹೇಳಿ ಕೇಳ್ತಾನೇನೋ ಮಾತು. ಇಟ್ಟೆಲ್ಲ ನಾವು ಮಕ್ಕಳು ಏನೋ ಲಗ್ನ ಬಂದಾರ ಮಾಡಲಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಮಕ್ಕಳು ಇಷ್ಟೆಲ್ಲರೂ ಕಲಿದ್ರು ಸಹಿತ ಅವ ಹಾದಿ ಬಿಟ್ಟು ಮುಂದಕ್ಕೆ ಹೋದ. ಮದುವೆ ಮಾಡಿದ್ರು, ಆಗರ ಸುಧಾರಿಸ್ತಾನೇನೋ ಅಂತೇಳಿ. ಅದನ್ನು ಸುಧಾರಿಸ್ಲಿಲ್ಲ. ಮತ್ತೊಂದು ಕಲಿತ, ಯಾಕೆ ಟೆನ್ಷನ್ ಹೆಚ್ಚಾಯ್ತು. ರೊಕ್ಕ ಬಂದಿಂದು ಆ ಕಡೆ ನಡೀತು, ಪಗಾರ ಬಾಕಿ ಹೆಚ್ಚಾರತ್ತು. ಇವತ್ತು ಇವ್ರ ಬಳಿ ಕೇಳಬೇಕು, ನಾಳೆ ಇವ್ರ ಬಳಿ ಕೇಳಬೇಕು. ಅದು ಬಡ್ಡಿ ಹೆಚ್ಚಾಗಿ ಕುಡಿಯೋದು ಕಲಿತು ಕೊನೆಗೆ ಬದುಕು ಹಸನ ಆಗಬೇಕಾಗಿರುವಂಥ ಬದುಕು ಹಾಳು ಮಾಡಿಕೊಂಡ. ಮತ್ತು ಅವ್ರವು ಪಾಪ ಶಾಣೆ ಇದ್ದಳು, ಆಕೆ 1 ಎಕರೆ ಹೊಲ ತೆಗೆದಾಕಿ ಮಕ್ಕಳು ಲಗ್ನ ಮಾಡಿ ಯಾರ್ದಾರ ಮನೆಗೆ ಕಳಿಸ್ಕೊಟ್ಟು ಇವತ್ತು ತಂದೆ ಹೋಗ್ಯಾನ, ತಮ್ಮ ಹೋಗ್ಯಾನ, ಅವನು ಹೋಗ್ಯಾನ. ಅವನಿಗೆ ನಮ್ಮ ಬಂದಿರುವಂಥ ಹೆಂಡತಿ 2 ಮಕ್ಕಳವ, ಅವು 2 ಮಕ್ಕಳ ಮೇಲೆ ರಣತಪಗಳಿರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯಾವ. ನಮ್ಗೆ ಸಣ್ಣ ಹುಡುಗ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಹೆತ್ತವರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನು ಕಲಿಸ್ತಾರ, ನಂಬಿಕೆ ಇಟ್ಟು ನಮ್ಮನ್ನು ಬೆಳೆಸ್ತಾರ. ನಂಬಿಕೆ ಉಳಿಸ್ಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದನ್ನು ನಾನೇ ಮಾಡೀನಿ ಅಂತಲ್ಲ, ಮಾಡ್ಯಾರ ಅಂತ ತಿಳ್ಕೊಂಡು ಮಾಡಿರುವಂಥದ್ದನ್ನು ಋಣವನ್ನು ತೀರಿಸುವಂಥ ಕಾರ್ಯವನ್ನು ನಾವು ಮಾಡಬೇಕಾಗ್ಯದ. ಋಣವ ತೀರಿಸಬೇಕಲ್ಲ, ಋಣ ತೀರಿಸದೆ ಹೋಗ್ಬೇಕೇನು ನಾವು ಇಲ್ಲಿಂದ? ಹೋಗಂಗಿಲ್ಲ, ಹೋಗ್ಲಿಕ್ಕೆ ನಮಗೆ ಹಕ್ಕು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಅವ್ರಿಗೆ ನೋಡಿ ಒಂದಂದ, ಇವ್ರಿಗೆ ನೋಡೊಂದಂದ, ಅವ್ರಿಗೆ ಬೈದ, ಇವ್ರಿಗೆ ಬೈದ, ಯಾರಿಗೆ ಏಟು ಬೈಯೋದು ದಿನ ಬೆಳಗಾದ್ರೆ? ಇದು ನಾಮಸ್ಮರಣೆ ಮಾಡಲಿಕ್ಕೆ, ಭಗವಂತನ ಚಿಂತನೆ ಮಾಡಲಿಕ್ಕೆ ನಾವು ಬಂದೀವಿ, ಪರಮಾತ್ಮನ ನೆನಪಿನಲ್ಲಿ ಇರಲಿಕ್ಕೆ ಬಂದೀವಿ, ನಮ್ಮ ಬದುಕನ್ನು ಸ್ವಚ್ಛವಾಗಿ ಇಟ್ಕೊಳ್ಲಿಕ್ಕೆ ಬಂದೀವಿ. ಮತ್ತೊಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಬಂದಿಲ್ಲ, ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಾವು ಬಂದಿಲ್ಲ. ಅದಕ್ಕೆ ಇವೆಲ್ಲವನ್ನು ಬಿಟ್ಟರೆ ಅದು ಅಂತರಂಗ ಶುದ್ಧಿನೂ ಹೌದು ಅಂತ, ಬಹಿರಂಗ ಶುದ್ಧಿನೂ ಹೌದು ಅನ್ನುವಂಥ ಮಾತನ್ನು ಬಸವಾದಿ ಶರಣರು ಅಪ್ಪ ಬಸವಣ್ಣ ನಮಗೆ ಹೇಳ್ತಾರೆ. ಹಾಗಾದ್ರೆ ನಾವು ಬದುಕುವಂಥ ರೀತಿ ಅದು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು.
ಅದಕ್ಕೆ ಹೇಳ್ತಾರೆ ಕೋಟಿ ಹಣವ ಗಳಿಸಬಹುದು, ಕೋಟಿ ಹಣವ ಗಳಿಸಬಹುದು, ಮಹಡಿ ಮನೆಯ ಕಟ್ಟಬಹುದು, ತಂದೆ ತಾಯಿ ಎಂಬ ಸಿರಿಯು ಬಯಸಿದಾಗ ಹೊರಸು ಸೂಸುವುದೇನೋ ಅಂತ ಕೇಳ್ತಾರೆ. ನಾವು ಮನೆ ಕಟ್ಬೋದು, 4 ಮಂದಿಲಿ ಮನೆ ಕಟ್ಬೋದು, ಹಣ ಗಳಿಸ್ಬೋದು, ಕೋಟಿ ಕೋಟಿ ಹಣ ಗಳಿಸ್ಬೋದು, ಆದರೆ ತಂದೆ ತಾಯಿ ನಮಗೆ ಸಿಗ್ತಾರೇನು ಅಂತ ಕೇಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇವತ್ತು ಅಂತರಂಗ ಬಹಿರಂಗ ಶುದ್ಧಿ ಮಾಡುವಂಥ ಪ್ರಕ್ರಿಯೆ ಆರಂಭ ಆಗೋದು ತಾಯಿ ತಂದೆಯಿಂದ. ನನ್ನ ಬದುಕಿನ ಹೊಸ ಆಯಾಮವನ್ನು ಆರಂಭವಾಗೋದು ಹೆತ್ತವರಿಂದ ಗೊತ್ತಿರಬೇಕು. ಹೆತ್ತವರು ಪ್ರಾಮಾಣಿಕವಾಗಿರುವಂಥ ನೆಲೆ ಒಳಗೆ ಬದುಕಿನ ದಾರಿಯನ್ನು ತೋರಿಸ್ಲೇಬೇಕು. ತೋರಿಸಲಿಲ್ಲ ಅಂದರೆ ಅವ್ರು ಹೆತ್ತಿದ್ದಕ್ಕೂ ಸಾರ್ಥಕಲ್ಲ, ಹುಟ್ಟಿದ್ದಕ್ಕೂ ಸಾರ್ಥಕವಲ್ಲ ಅನ್ನುವಂಥದ್ದನ್ನು ಪರಿಪಾಠವನ್ನು ನಂಬಲು ಬದ್ದು. ಅದಕ್ಕೆ ನಾವು ಏನೇ ಗಳಿಸಿದರೂ ಸಹಿತ ಹೆತ್ತವರನ್ನು ಮರೆತು ಬದುಕಬಾರ್ದು ಅನ್ನುವಂಥದ್ದನ್ನು. ಅದಕ್ಕೆ ದುಡ್ಡು ಕೊಟ್ಟರೆ ಬೇಕಾದರೂ ಸಿಗುತ್ತದೆ ಈ ಜಗದೊಳಗೆ ಕಾಣೆ ಅಂತ ಹಾಡ್ತೀವಲ್ಲ. ಹೆತ್ತ ತಾಯಿನ ಕಳ್ಕೊಂಡ ಮೇಲೆ ಮತ್ತೆ ಬರುವಳೇನು, ತಮ್ಮ ಮರಳಿ ಬರುವಳೇನು ಅಂತ ಹಾಡ್ತಾರೆ. ನೀವೆಲ್ಲ ಹಾಡ್ತಿರಲ್ಲ ಚಂದ. ಹಾಡುವಂಥ ಪ್ರಕ್ರಿಯೆ ಏನದಲ್ಲ, ಅದು ವೈಚಾರಿಕವಾಗಿ ನಾವು ಆಲೋಚನೆ ಮಾಡಬೇಕು. ನನ್ನ ಬದುಕು ಸ್ವಾರಸ್ಯವಾಗಬೇಕು ಅಂದ್ರೆ ನಾ ಏನನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಅಂತರಂಗ ಶುದ್ಧಿ ಇಲ್ಲದೆ ಬಹಿರಂಗ ಶುದ್ಧಿಯನ್ನು ಹೆಂಡದ ಮಡಿಕೆ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ನೋಡ್ರಿ, ಅಂತರಂಗ ಮೊದಲು ಶುದ್ಧಿ ಆಗಬೇಕು ಅಂತ ನಾವು ಯಾಕೆ ಹೇಳೋದು ಅಂದರೆ, ಒಳಗೆ ತಿಳಿದು ನೋಡಬೇಕು. ಒಳಗ ಸೋರುತ್ತಿಯದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಂತ ಹೇಳ್ತಾರೆ ಶಿಸ್ನಾಳ ಶರೀಫರು. ನಮ್ಮ ಈ ದೇಹ ಎನ್ನುವಂಥದ್ದು ಏನಾಗಿದೆ ಅಂದ್ರೆ ಅಜ್ಞಾನದಿಂದ ಸೋರ್ತಾ ಇದೆ. ಮಳೆದಿಂದ ಕಪ್ರೊಳಗೆ ಇದ್ರೆ ಮನೆ ಸೋರ್ತಿತ್ತದು. ನಮ್ಮ ದೇಹದೊಳಗೆ ಜ್ಞಾನದ ಕೊರತೆಯಿಂದ ಸೋರ್ಲಕ್ಕತ್ತೆ ಅದ. ಅಜ್ಞಾನದಿಂದ ನಾವು ನಮ್ಮ ಬದುಕನ್ನು ವ್ಯಸನದ ಕಡೆ ಕೊಂಡೊಯ್ತಾ ಇದ್ದೀವಿ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಅಂತರಂಗ ಶುದ್ಧಿ ಇಲ್ಲದೆ ಬಹಿರಂಗ ಶುದ್ಧಿಯನ್ನು ಹೆಂಡದ ಮಡಿಕೆಯ ಹೊರಗೆ ತೊಳೆದಂತೆ. ಹೆಂಡ ಶರಿ ಆ ಶರಿ ಹೆಂಗೆ ಅಂತಂದ್ರೆ ಕೇವಲ ಹೊರಗೆ ತೊಳೆದಿನಂಗೆ. ಒಬ್ಬ ಸಾಧು ಇದ್ರಂತ, ಅಲ್ಲಿ ಒಂದು ಕಡೆ ಇದ್ರಂತ. ಅವರು ನೀರು ಕುಡಿಬೇಕಾಗಿತ್ತು. ಅವು ಬಿಡು ಬಂದ, ನಂಗೆ ನೀಡಿಕೆಯಾಗಿ ನಿಮ್ಮಲ್ಲಿ ಏನಾರು ಇದ್ರು ಕೊಡ್ರಿ ಅಂದ್ರೆ, ನಿಮ್ಮಲ್ಲೇ ಏನಾರು ಇದ್ರು ಕೊಡುವಪ್ಪ ಅಂತ ಹೇಳಿದ್ರು. ಅವ್ನ ಬಲ್ಲ ಒಂದು ಬಟ್ಟಲಿತ್ತು, ಬಟ್ಲಾಗ ನೀರು ಹಾಕಿಕೊಟ್ರು ಅಂತ. ನೀರು ಹಾಕಿಕೊಟ್ರು, ಏನು ಮುಗ್ಗು ವಾಸನದ ನಿಮ್ಮ ನೀರು ಅಂತವ. ಏನು ರೀ ನಿಮ್ಮ ನೀರು ವಾಸನೆ ಅಡಿ ಹೊಂಟವ, ಇಂಥ ನೀರೇ ಕುಡಿತೀರೇನ್ರಿ ನೀವು ಅಂತ ಕೇಳ್ದವ. ಅಂದ್ರೆ ಮತ್ತೆ ಚೆಲ್ಲಿ ಮತ್ತೆ ಹಾಕಿಕೊಟ್ರು ಅಂತ. ಹಾಕ್ಕೊಂಡು ಆಗ ಹಾಗೆ ಅನ್ನಿಸ್ತಂತ. ಅವ್ರು ಅಂದ್ರಂತ ತಾವು ಒಂದು ಗುಟ್ಟು ಕೊಂಡು ನೋಡಿದ್ರು ಅಂತ. ಅವ್ರಿಗೆ ರುಚಿ ಹತ್ತತ್ತು ನೀರು. ಆದ್ರೆ ನಿನ್ನ ಬಟ್ಟಲು ತಮ್ಮ ನೋಡರಿ ಅಂತಂದ್ರಂತ. ಆ ಬಟ್ಟಲು 6 ತಿಂಗಳ ಕೆಳಗೆ ಊಟ ಮಾಡಿದ ಹಾಗೆ ಅದದು ಅಲ್ಲ. ಅದು ಇದು ಬೂರ್ಸ್ ಬದ್ನಾಗ ಬರ್ತದಲ್ಲ, ಅದು ಹಾಗೆ ಅದ. ಅವನಿಗೆ ತೊಳ್ಕೊಳ್ಳೋಕೆ ಸಮಯ ಸಿಕ್ಕಿಲ್ಲ, ಅದ್ರೊಳಗೆ ನೀರು ಕುಡಿಲತ್ತಾನ. ನೀರು ಕೊಂಡ್ರು ವಾಸನೆ ಹೆಂಗೆ ಬರಲ್ರಿ? ನಮ್ಮ ಬದುಕು ನಾವು ಏನು ಮಾಡತ್ತೀವಿ ಅಂದ್ರೆ ಬಾಹ್ಯವಾಗಿರುವಂಥ ಸೌಂದರ್ಯಕ್ಕೆ ಬೆಲೆ ಕೊಡ್ತಾ ಇದ್ದೀವಿ, ಗೊತ್ತಿರಲಿ. ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಟ್ಟಿವಿ ಅಂದರೆ ಆಂತರಿಕ ಸೌಂದರ್ಯ ಎತ್ತು ಹೋಗಬೇಕು, ಆಂತರಿಕ ಮನಸ್ಥಿತಿ ಎತ್ತು ಹೋಗಬೇಕು, ಅರಿವಿನ ಜ್ಞಾನ ಎತ್ತು ಹೋಗಬೇಕು, ನಮ್ಮ ವಿಚಾರ ಎತ್ತು ಹೋಗಬೇಕು, ಸೈದ್ಧಾಂತಿಕ ಚಿಂತನೆಗಳು ಎತ್ತು ಹೋಗಬೇಕು ಅನ್ನೋದನ್ನು ನಾವು ಮೆಲುಕು ಹಾಕಬೇಕಾಗ್ಯದ. ಅದಕ್ಕೆ ನಾವು ಕೇವಲ ಹೆಂಡದ ಮಡಕೆ ಹೊರಗೆ ತೊಳೆದಂಗಲ್ಲ, ಒಳಗೂ ತೊಳಿಬೇಕು ತಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಕಸವ ಹೊಡೆಯೋ ಮನುಜ ಅರಿತು ಕಸವ ಹೊಡೆಯೋ, ತಿಳಿದು ನಡೆಯೋ ಮನುಜ ಅಂತರಂಗ ಶುದ್ಧಿಗೊಳಿಸೋ ಮನುಜ ಅಂತ ಹೇಳ್ತಾರೆ. ಕಸ ಹೊಡಿಬೇಕು ಅಂತ ಹೇಳ್ತಾರೆ. ದಿನ ಬೆಳಗಾದ್ರೆ ಮೊದಲು ನಾವು ಕೈದಾಗ ಹಿಡಿದು ಯಾವುದ್ರಿ ಅವರೇ? ರಜಗಿರಿ ಹಿಡಿತೀವಿ. ಮೊದಲು ಕೈದಾಗ ಹಿಡಿಯೋದೇ ರಜಗಿಲ್. ಅದು ಒಂದು ತಿಳ್ಕೊಳ್ಬೇಕು ನಾವು. ರಜಗಿಲು ನಮಗೆ ಯಾರಿಗೂ ಕಣ್ಣಿಗೆ ಕಾಣಿಸಂಗಿಲ್ಲ. ರಜಗಿಲಿಲ್ಲದೆ ಮನೆಗೆ ನಡೆಯಂಗಿಲ್ಲ, ಹೌದಲ್ರಿ? ರಜಗಿಲಿಲ್ಲ ಅಂದ್ರೆ ನಾವು ಕೈದಿಂದ ಸೂಡ್ತೇವೇನ್ರಿ ಮನೆ? ಇಲ್ಲ. ಅದು ಎಲ್ಲಿರ್ತದೆ? ತಟ್ಟಿ ಹಿಂದಿಡ್ತೀವಿ, ಅದಕ್ಕೆ ಯಾರೂ ನೋಡೋಂಗಿಲ್ಲ. ಆದ್ರೆ ಅದು ಕೆಲಸ ನಮಗೆ ನೋಡಿ ನಾನು ದಂಧೆ ಏಟು ಮಾಡತ್ತೀನಿ ಅಂತೇಳಿ ನೋಡಲಿ ಅಂತ ಕೆಲಸ ಮಾಡೋದಲ್ಲ. ಯಾರು ನೋಡಲಿ ಬಿಡಲಿ, ನನ್ನ ಕಾರ್ಯವನ್ನು ನಾ ಮಾಡುವಂಥ ನೆಲೆ ಒಳಗೆ ಇರಬೇಕು, ಅದರಲ್ಲಿ ಆನಂದ ಪಡಬೇಕು. ನಾವು ಎಲ್ಲಿರ್ತೀವೋ ಅಲ್ಲಿ ಆನಂದ ಪಡುವಂಥ ಕೆಲಸವನ್ನು ಆಗಬೇಕು. ಅದಕ್ಕೆ ಕಸಬ ಹೊಡೆಯೋ ಮನುಜ ಅಂತ ಹೇಳ್ತಾರೆ. ಕಸಬ ಹೊಡೆಯೋ ತಿಳಿದು ನಡಿಬೇಕು, ಅರಿತು ನಡಿಬೇಕು. ಯಾವ ಸಂದರ್ಭದೊಳಗೆ ಎಂಥ ಪ್ರಸಂಗ ಎದುರು ಬರ್ತದೆ ಗೊತ್ತಿಲ್ಲ ಜೀವನದೊಳಗೆ.
ಎಂಥ ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಗ್ತದೋ ಗೊತ್ತಿಲ್ಲ, ಎಂಥ ಕಷ್ಟಗಳು ಬರ್ತಾವೋ ಗೊತ್ತಿಲ್ಲ, ಎಂಥ ಸುಖ ಬರ್ತದೋ ಗೊತ್ತಿಲ್ಲ. ಯಾವುದು ಬಂದಾಗ ಸಮಾಧಾನದಿಂದ ತಿಳಿದು ನೋಡಬೇಕು ಅಂತ. ಸಮಾಧಾನ ಬಿಟ್ಟಿವಂದ್ರೆ ನಾವು ಹಾರ್ಟ್ ಅಟ್ಯಾಕಾಗಿ ಹೋಗ್ಬೇಕಾಗ್ತದೆ. ನಾವು ಏನೋ ಜೀವನದಲ್ಲಿ ಆಲೋಚನೆಗಳು ಇಟ್ಕೊಂಡು ಬದುಕ್ತೀವಿ. ಬದುಕುವಂಥ ನೆಲೆ ಒಳಗೆ ಸುಮ್ಮನೆ ಕೆಲಸಕ್ಕೆ ಬಾರದ ವಿಚಾರಗಳನ್ನು ಮೈಗೆ ಹಚ್ಕೊಂಡಿವಿ, ತಲೆಗೆ ಹಚ್ಕೊಂಡಿವಿ, ಮನಸ್ಸಿಗೆ ಹಚ್ಕೊಂಡಿವಿ ಅಂದ್ರೆ ನಮ್ಮ ಬದುಕು ಹಾಳಾಗ್ತದೆ. ನಮ್ಗೆ ಹೆಚ್ಚಿಗೆ ಟೆನ್ಷನ್ ಆಯಿತು ಅಂದ್ರೆ ಒಂದು 5 ವಚನಗಳನ್ನು ಪಾರಾಯಣ ಮಾಡಬೇಕು. ಮಾಡಿ ನೋಡ್ರಿ, ನಾವು ಮಾಡಬೇಕು. ಅದು ನಮ್ಮ ಹಕ್ಕು. ಅದು ನಮ್ಮ ಮನಸ್ಸಿಗೆ ನೆಮ್ಮದಿ ಬೇಕು ಅಂದ್ರೆ, ಟೆನ್ಷನ್ ಹೆಚ್ಚಾಯಿತು ಅಂದಾಗ ಮನೆಯಾಗ ಯಾಕೋ ಸಮಾಧಾನ ಇಲ್ಲ ಅಂತ ಅನ್ನಿಸ್ಲತ್ತು ಅಂದ್ರೆ ತಕ್ಷಣ ಹೋಗಿ ಆ ವಚನ ಸಂಪುಟ ತಂದು ಒಂದು 5 ವಚನ ನಾವು ಓದ್ತೀವಿ ಅಂದ್ರೆ ನನ್ನ ಮನಸ್ಸು ಹಗುರವಾಗ್ತದೆ. ಅಂತರಂಗ ಪರಿಶುದ್ಧವಾಗುವಂಥ ನೆಲೆ ಒಳಗೆ ತನ್ನಿಂದ ತಾನೇ ಹೋಗ್ತದೆ. ಅದಕ್ಕೆ ಮುಂದೆ ಹೇಳ್ತಾರೆ, ಹೀನಗುಣವ ಮನದೊಳಿದ್ದು ತಾನು ವಿಷಯ ಪುಂಜನಾಗಿ ಮೌನಿ ಪುರಂದರ ವಿಠಲನ ಧ್ಯಾನ ಮಾಡುವ ಕಂಡು ನಗೆಯೇ ಬರುತ್ತಿದೆ, ನನಗೆ ನಗೆಯೇ ಬರುತ್ತದೆ. ಒಳಗಿಟ್ಟು ಕತ್ತಲಿಟ್ಕೊಂಡು ಕೈ ಇಟ್ಕೊಂಡು ಮ್ಯಾಲೆ ಬೆಣ್ಣದ ಮಾತಾಡಿ ವಿಠಲ 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 ಅಂದ್ರೆ ನಂಬ್ತಾನೇನೋ ಅಂತ ಕೇಳ್ತಾರೆ. ನಮ್ಮಂಗಿಲ್ಲ. ಪರಮಾತ್ಮ ಅಂದರೆ ಸಿಗುತ್ತಾನೇನೋ, ಸಿಗಂಗಿಲ್ಲ. ಪರಮಾತ್ಮನ ನೆನವನ್ನು ನಾವು ಮಾಡ್ತೀವಂದರೆ ಅಂತಃಕರಣದಿಂದ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಆರಂಭ ಮಾಡಬೇಕು. ಅದಕ್ಕೆ ಪರಿಶುದ್ಧವಾಗಿರುವಂಥ ಮನಸ್ಸು ನಮಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈ ಅಂತರಂಗದ ಮಾರ್ಗ ಒಂದು ಬಹಿರಂಗ ಸಂಪತ್ತು ಮತ್ತು ಆಂತರಿಕ ಸಂಪತ್ತು 2 ಇರ್ತವೆ. ಬಹಿರಂಗ ಸಂಪತ್ತು ಯಾವುದು ಅಂದ್ರೆ ನಾವು ಗಳಿಸಿರುವಂಥ ಹಣ, ಮನೆ, ಹೊಲ ಇವೆಲ್ಲವೂ ಸಹಿತ ಬಹಿರಂಗ ಸಂಪತ್ತು. ಈ ಅಂತರಂಗದ ಸಂಪತ್ತು ಯಾವುದು ಅಂದರೆ ಶಾಂತಿ ಮತ್ತು ನೆಮ್ಮದಿ. ಇವೆರಡಿತ್ತು ಅಂತಂದ್ರೆ ಆಂತರಿಕ ಸಂಪತ್ತು ಭಾಳ ಸುರಕ್ಷಿತವಾಗಿರುತ್ತೆ. ಆಲೋಚನೆ ಮಾಡಿ, ನಮಗೆ ಶಾಂತಿ ಇತ್ತು ಅಂದ್ರೆ ಬೇರೆ ಎಂಥ ಮ್ಯಾಲಿನ ಎಂಥ ಮನುಷ್ಯ ಇದ್ದೆ ನೀನು ಒಟ್ಟೆಲ್ಲ ಅಲತ್ತಾರ, ನೀ ಪಿಟಕ್ ಕಂಬಲಿ ಅಂದ್ರೆ ನಗಬೇಕು ನಾವು. ಅಲೆಕ್ಸಾಂಡ್ರ್ ಅವನ ಹೆಂಡತಿ ಮುಸ್ರಿ ತಂದು ಮ್ಯಾಲೆ ಹಾಕ್ತಿಳಂತ. ಹೊರಗಿನ ತಂದು ಅವು ಬರ್ಕೋತ ಕುಂತಾರೆ, ಈಗ ದುನಿಯಾದಾಗಿದ್ದೇ ಬರೀತಾರ ಅಂತ ತಿಳ್ಕೊಂಡು ಮುಸ್ರಿ ತಂದು ಮ್ಯಾಲೆ ಹಾಕ್ತಿಳಂತ. ಆಗ ಅವ ನಿಂತಿದಂತ, ಈಗ ಮೋಡ ಗುಡುಗು ಆಗ್ಯದ, ಈ ಮಳೆ ಬರೋದು ಒಂದು ಬಾಕಿ ಅದ ಅಂತಿದಂತ. ನಾವಾದ್ರೆ ಏನು ಮಾಡ್ತಿದ್ದೀವಿ ರೀ? ಇದು ಜೀವನ. ಹಂಗೆ ಆಗ್ಬೇಕು. ಆಕೆ ಹಂಗೆ ಹಾಕ್ಯಾಳ ಅಂತ ತಿಳ್ಕೊಂಡು ಯಾಕೆ ಹಾಕ್ಯಾಳ ಅಂದ್ರೆ ಇವ್ರು ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ, ಒಣ ಬರ್ಕೋತ ಕೂಡ್ತಾರೆ, ಓದ್ಕೋತ ಕೂಡ್ತಾರೆ ಅಂತ ಸಿಟ್ಟು ಬಂದು ಹಂಗೆ ಮಾಡ್ತೀವಳಂತ. ಅದು ಯಾರು ಹುದ್ರಾಗ 4 ಜನ ಬಂದಾಗ ಅವ್ರು ಹುದ್ರ ಹಾಕಿದಾಗ ಅವ್ರು ಅಂದ್ರಂತ, ನೀವು ಹೊರಗೆಲ್ಲ ಇಷ್ಟೆಲ್ಲ ಅದ ನಿಮ್ಮದು, ಮತ್ತು ನೀವು ಒಳಗೆ ನಿಮ್ಮ ಹೆಂಡತಿ ಹಿಂಗೆ ಮಾಡ್ಯಾರಲ್ರಿ, ಮತ್ತು ಏನು ಮಾಡಲಿ? ಸಹಜದ, ಸರಳದ. ಈ ಗುಡುಗು ಮಿಂಚು ಬಂದಿಂದ ಹೊಟ್ಟೆ ನೋಡ್ರಿ ನೀವು, ಮಳೆ ಏನ ಬರೋದದ ಅಂತ ಹೇಳ್ದಂತವ. ಹಾಗಿದ್ದಾಗ ಸಮಾಧಾನ ಇರ್ತದೆ, ಶಾಂತಿ ಇರ್ತದೆ, ನೆಮ್ಮದಿ ಇರ್ತದೆ. ತಾಳ್ಮೆ ಇತ್ತು ಅಂದ್ರೆ ಸಂಸಾರ ಚಂದ ನಡೀತದೆ. ಎಲ್ಲಕ್ಕಿಂತ ದೊಡ್ಡ ಮಾತು. ಮನೆಯೊಳಗೆ ತಾಳ್ಮೆ ಇಲ್ಲ ಅಂದರೆ ಸಂಸಾರ ಬುನಾದಿ ಅಲ್ಲಾಡ್ತದೆ. ಸಂಸಾರದ ವಿಚಾರಗಳು ಹೋಗಿ ಬೇರೆ ಆಲೋಚನೆಗಳು ಬರಲಿಕ್ಕೆ ಆರಂಭವಾಗ್ತಾವೆ. ಅದಕ್ಕೆ ಸಂಸಾರ ಚಂದ ಇರಬೇಕು, ಜೀವನ ಚಂದ ಇರಬೇಕು, ಬದುಕು ಚಂದ ಇರಬೇಕು ಅಂದರೆ ನಾವು ತಿಳಿದು ನಡಿಬೇಕು, ಶಾಂತಿ ಸಮಾಧಾನದಿಂದ ಬದುಕೋದನ್ನು ಕಲಿಬೇಕು. ಅದೇ ಅಂತರಂಗ ಶುದ್ಧಿ ಆಗ್ತದೆ, ಬೇರೆ ಏನೂ ಅಲ್ಲ. ಅದಕ್ಕೆ ಮುಂದೆ ಹೇಳ್ತಾರೆ, ಈ ಸುಂದರ ಬದುಕಿನ ಶ್ರೀಮಂತಿಕೆ ಅಲ್ಲ, ಮನುಷ್ಯನ ಒಂದು ಭಾಳ ಚಂದ ಪತಂಜಲಿ ಅಷ್ಟಾಂಗ ಅಂತ ಬರ್ತದೊಂದು, ನಿಮಗೆಲ್ಲ ಗೊತ್ತದ. ಪತಂಜಲಿ ಅಷ್ಟಾಂಗದೊಳಗೆ 8 ಅಂಗಗಳು ಬರ್ತಾವೆ. ಒಂದು ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಇವು 8 ಬರ್ತಾವೆ. ಇವು 8 ಬಂದಾಗ 4 ಬಹಿರಂಗ ಶುದ್ಧಿ ಆದರೆ ಇನ್ನೂ ಉಳಿದ 4 ಅಂತರಂಗ ಶುದ್ಧಿಗೆ ಸಂಬಂಧಪಟ್ಟಿರುವಂಥದ್ದು ಅಂತ ಹೇಳ್ತಾರೆ. ಬಹಿರಂಗ ಶುದ್ಧಿಗೆ ಯಾವುವು ಅಂತಂದರೆ ಈ ಯಮ, ನೇಮ, 3ನೇದು ಆಸನ, 4ನೇದು ಪ್ರಾಣಾಯಾಮ. ಇವು 4 ಬಾಹ್ಯ ಬದುಕಿನ ಜೊತೆ ಇರ್ತಾವೆ, ಬಾಹ್ಯ ಬದುಕಿಗೆ ಬೇಕಾಗಿರುವಂಥದ್ದು. ಈ ಯಮದಲ್ಲಿ ಬರ್ತಕ್ಕಂಥದ್ದು ಒಂದೇದು ಯಾವುದು ಅಂದರೆ ಅಹಿಂಸೆ. ನಾವು ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಡಬಾರ್ದು, ಮತ್ತೊಬ್ಬರ ಮನಸ್ಸನ್ನು ನೋಯಿಸಬಾರ್ದು, ಮತ್ತೊಬ್ಬರಿಗೆ ನಾವು ಏನನ್ನೂ ಅನ್ನಬಾರ್ದು ಅನ್ನುವಂಥದ್ದು ಒಂದು ಪ್ರಸಂಗ ಬರ್ತದೆ.
ಅದು ಅಹಿಂಸೆ ಅನ್ನುವಂಥದ್ದು. ಎರಡನೇದು ಸತ್ಯ. ಯಾವುದೇ ಕಾರಣಕ್ಕೂ ನಾವು ಸತ್ಯವನ್ನು ಬಿಟ್ಟು ಬೇರೆ ಮಾತನ್ನು ಆಡಲಿಕ್ಕೆ ಹೋಗಬಾರ್ದು. ಮೂರನೇದು ಆಸ್ಥೇಯ, ಕಳ್ಳತನವನ್ನು ಮಾಡಬಾರ್ದು. ಯಮದ ಇವು 5 ಮೌಲ್ಯಗಳು ಬರ್ತವೆ. ಯಾವುದೇ ಕಾರಣಕ್ಕೂ ನಾವು ಕಳ್ಳತನ ಮಾಡಬಾರ್ದು. ನಾವು ಕಳ್ಳತನ ಮಾಡೋದು ಹೊರಗೆ ಹೋಗಿ ಮನೆ ಹೊಡ್ಕೊಂಡು ಬರೋದಲ್ಲ. ಗಂಡು ಸ್ನಾನ ಮಾಡೋಕ್ಕೆ ಹೋದಾಗ ಕಿಶದಿಂದ ರೊಕ್ಕ ತೆಕ್ಕೊಂಡು ನಾನು ನೋಡಿಲ್ಲ ರೀ ಅಂತೀವಿ. ಎಲ್ಲಿಡ್ತೀವಿ? ಆ ಬ್ಯಾಳಿದಾಗೋ ಗಡಿಗ್ಯಾಗೋ, ಈಗಾರ ಗಡಿಗೆಗಳಿಲ್ಲ, ಸ್ಟೀಲ್ ಬುಟ್ಟು ಬೊಗೋಣಿದಾಗೋ ಎಲ್ಲರೂ ತುರುಕಿಡ್ತೀವಿ. ಅವ್ರ ಬಲ್ಕಿನ ಹೆಚ್ಚು ರೊಕ್ಕ ಇವ್ರ ಬಲ್ಲೇ ಇರ್ತಾವಿಲ್ರಿ ಅಣ್ಣ. ಹೇಳಬೇಕು, ನಮಗೆ ಹಕ್ಕದ. ಕದ್ದು ತಗೊಂಡು ಹೇಳ್ತಾರೆ, ಕದ್ದು ತಗೊಂಡ್ರೆ ಬರ್ಕತ್ತಿರಂಗಿಲ್ಲ ಅಂತ ಹೇಳ್ತಾರೆ. ಹೊಳೆ ಎದ್ದು ಬೆಳೆ ಮೈದಂಗೆ ಆಗ್ತದೆ. ನಿಮಗೆ ಹಕ್ಕು ಇರ್ತದೆ, ನಾವು ಯಾಕೆ ತಗೋಬಾರ್ದು ಅಂಥೇಳಿ ತಗೊಂಡು ಇಟ್ಕೋಬೇಕು. ನೀವು ಕದ್ದು 10 ರೂಪಾಯಿ ತೊಗೊಂಡ್ರೆ ಎದುರ 100 ರೂಪಾಯಿ ತೊಗೊಂಡ್ರು ಕಷ್ಟ ಅನಿಸೋದಿಲ್ಲ. ಆದರೆ ನಾವು 100 ರೂಪಾಯಿ ಈಗ 100 ರೂಪಾಯಿ 10 ರೂಪಾಯಿ ಯಾರೂ ತಗೋತಾ ಇಲ್ಲ. ಈಗೆಲ್ಲ 2000 ನೋಟ್ ಬಂದಾಗ ಒಂದು ನೋಟ್ ಕಿಸದಾಗ ಇಟ್ಟರು ಸಾಕು. 2 ದಿನಕ್ಕೊಂದು ನೋಟ್ ಬಂದ್ರೆ ಅವ್ರ ನೌಕರಿಕಿನ ಪಗಾರ ಇಗೋದು ಹೆಚ್ಚಿಗೆ ಐತಿ. ಅದಕ್ಕೆ ಕಳ್ಳತನ ಅಲ್ಲೇ ಹೊರಗೆ ಮಾಡೋದಂತಲ್ಲ, ಮನಸ್ಸಿನದಿಂದ ಕಳ್ಳತನ ಆಗಬಾರ್ದು, ಮನೆಯೊಳಗೂ ಕಳ್ಳತನ ಆಗಬಾರ್ದು, ಒಬ್ರಿಗೆ ಕದ್ದು ಒಬ್ಬರು ಮಾಡಬಾರ್ದು. ಇದು ಭೌತಿಕ ನೆಲೆಯೊಳಗೆ ಆಲೋಚನೆ ಮಾಡುವಂಥದ್ದು. ಇನ್ನು ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡು ಬದುಕುವಂಥದ್ದು ಭಾಳ ದೊಡ್ಡದು ಅನ್ನುವಂಥದ್ದನ್ನು ಹೇಳ್ತಾರೆ. ಅಪರಿಗ್ರಹ, ಹೆಚ್ಚಿನ ಗಳಿಕೆಯನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ನಾವು ಯಮದಲ್ಲಿ ನೋಡ್ತೀವಿ. ಇನ್ನು ಎರಡನೇದು ಯಾವುದು ಅಂದರೆ ನಿಯಮದೊಳಗೆ ಶೌಚ. ನಮ್ಮ ಮಾತು ಶುಚಿಯಾಗಿರಬೇಕು, ನಮ್ಮ ಮಾತು ಮೃದುವಾಗಿರಬೇಕು, ನಮ್ಮ ಮಾತು ಮತ್ತೊಬ್ಬರಿಗೆ ಹಿಡಿಸುವಂಗಿರಬೇಕು. ಅವ್ರ ಮಾತು ಕೇಳಿ ಬದುಕು ಕಟ್ಟುವಂಥದ್ದಾಗಬೇಕು, ಮನಸ್ಸುಗಳು ಕಟ್ಟುವಂಥದ್ದಾಗಬೇಕು, ಮನಸ್ಸುಗಳ ಜೋಡಣೆ ಆಗಬೇಕು, ಬದುಕಿನ ಸಾರವನ್ನು ಎತ್ತರಕ್ಕೆ ಬೆಳೆಸುವಂಗೆ ಆಗಬೇಕು ಮಾತು. ಅದಕ್ಕೆ ಹೇಳ್ತಾರೆ ಮುಂದೆ ಸಂತೋಷದಿಂದ ಬದುಕಬೇಕು, ಸಂತೋಷದಿಂದ ಬದುಕಬೇಕು. ಇನ್ನು ಮುಂದೆ ಈಶ್ವರ ಪ್ರಾಣಿದಾನ ಅಂತ ಹೇಳ್ತಾರೆ. ಅಂದರೆ ಈಶ್ವರನಿಗೆ ಪರಮಾತ್ಮನಿಗೆ ಒಪ್ಪುವಂಗೆ ಬದುಕ್ತೀನಿ, ಈಶ್ವರನ ನೆಲೆ ಒಳಗೆ ಅವ ಏನು ಆದೇಶ ಕೊಟ್ಟಾನ ಹಂಗೆ ಬದುಕ್ತೀನಿ ಅನ್ನುವಂಥದ್ದನ್ನು ಬರ್ತದೆ. ಇನ್ನು 4ನೇದು ಪ್ರಾಣಾಯಾಮ ಭೌತಿಕ ಬದುಕನ್ನು ನಾವು ಆರೋಗ್ಯವಾಗಿರಬೇಕು ಅಂತಂದ್ರೆ ಪ್ರಾಣಾಯಾಮ ಮಾಡೋದ್ರಿಂದ, ನಾವು ಅಲೋಮ್ ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸು ಸಮಾಧಾನ ಇರ್ತದೆ ಅಂತ ನಾವು ತಿಳ್ಕೊತೀವಿ. ಇವು 4 ಭೌತಿಕ ಬಾಹ್ಯವಾಗಿ ಬಹಿರಂಗ ಶುದ್ಧಿಗೆ ಮೆಟ್ಟಿಲುಗಳಾಗ್ತಾವೆ. 4 ಅಂತರಂಗ ಶುದ್ಧಿಗೆ ಮೆಟ್ಟಿಲುಗಳಾವಂದ್ರೆ ಪ್ರತ್ಯಾಹಾರ, ಒಳ್ಳೆಯ ಆಹಾರ ಸೇವನೆ ಮಾಡೋದು ಸಹಿತ ಅದು ಆಂತರಿಕ ಶುದ್ಧತೆಗೆ ಕಾರಣವಾಗ್ತದೆ ಅಂತ. ಇನ್ನು ಧಾರಣೆ ಮಾಡುವಂಥದ್ದು ಯಾವುದು ಅಂತಂದರೆ ಭಾಳ ಎಲ್ಲಿ ನಾವು 1-2 ನಿಮಿಷ ಮಾಡಿಸ್ತೀವಿ, ಒಂದಿಷ್ಟು ಏಕಾಗ್ರತೆ ಇದ್ದರೆ ಮನಸ್ಸು ಸ್ವಚ್ಛ ಇರ್ತದ ಅಂತ ಅಂತೀವಿ. ನಾವು ಎಷ್ಟು ಜನ ತನ್ಮಯದಿಂದ ಮಾಡ್ತೀವಿ ಗೊತ್ತಿಲ್ಲ. ಆದರೆ ತನ್ಮಯತೆಯಿಂದ 1 ನಿಮಿಷ ಯಾಕೆ ಮಾಡೋಂಗಿಲ್ಲ, 10 ನಿಮಿಷ ಯಾಕೆ ಮಾಡೋಂಗಿಲ್ಲ, ಮನಸ್ಸು ಸ್ವಚ್ಛವಾಗ್ತದೆ, ಸಮಾಧಾನವಾಗ್ತದೆ, ತಿಳಿಯಾಗ್ತದೆ. ಅದಕ್ಕೆ ನಾವು ಅದು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏಕಾಗ್ರತೆ ಇತ್ತು ಅಂದರೆ ಬದುಕಿನ ಸಮಾಧಾನವನ್ನು ಇರ್ತದೆ. ಮುಂದೆ ಧ್ಯಾನವನ್ನು ಮಾಡಬೇಕು. ಧ್ಯಾನ ಮಾಡಿವಂದ್ರೆ ನಾವು ಎಲ್ಲವನ್ನೂ ಮರಿಬೇಕು. ಒಲೆ ಮೇಲೆ ಹಾಲು ಉಕ್ಲತ್ತಂದ್ರೆ ವಾಸನೆ ಮೂಗಿ ಬಡಿದ್ರು ಸಹಿತ ನಾನು ಆ ಲೋಕದಾಗ ಇಲ್ಲ ಅಂತ ತಿಳ್ಕೊಂಡು ಕೂಡಬೇಕು. ಅದು ಧ್ಯಾನ ಆಗ್ತದೆ. ಯಾರ ಹೊರಗೆ ಈ ಕಂತಿ ಭಿಕ್ಷಕದು ಎಲ್ಲರ ಬಂದರು ಅಂದ್ರೆ ಮಗ ಬುಟ್ಟೆಗದು ನೋಡಿ, ಆ ಬುಟ್ಟೆಗೆ ನೀಡಬೇಡ, ಆ ಜಲಡೆದಾಗಿಂದ ಹಿಟ್ಟು ನೀಡು ಅಂತೀವಿ. ಯಾಕಂದ್ರೆ ತಾಂಬಿ ಅದು ಇರ್ತದೆ ನೀಡಂತೀವಿ. ಪೂಜೆ ಮಾಡ್ಕೊಂಬ ಟೈಮಿನ ಧ್ಯಾನಕ್ಕೆ ಕುಂತಾಗ ಹಂಗಿರಬಾರ್ದು. ಮನಸ್ಸು ಆ ಕಡೆ ಈ ಕಡೆ ಹೊಯ್ದಾಡಬಾರ್ದು. ಮನಸ್ಸು ಚಂಚಲವಾಗಬಾರ್ದು ಅನ್ನೋ ಧ್ಯಾನಕ್ಕೆ ಕುಂತಾಗ ಅದು ಧ್ಯಾನ. ಮುಂದೆ ಸಮಾಧಿ ಅನ್ನೋದು ಐಕ್ಯತೆಯಿಂದ ಕೂಡುವಂಥದ್ದು, ಏಕೋಭಾವದಿಂದ ಕೂಡುವಂಥದ್ದು. ಸಮಾಧಿ ಸ್ಥಳ ಅಂತೀವಲ್ಲ, ಸಮಾಧಿ ಸ್ಥಳ ಅಂದರೆ ನಮ್ಮನ್ನು ನಾವು ಮರೆತು ಕೂಡುವಂಥದ್ದು, ಇದು ಸಮಾಧಿ ಸ್ಥಳ. ಇದು ಅಂತರಂಗ ಶುದ್ಧಿಗೆ ನಾಂದಿಯನ್ನು ಹಾಡ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಬಹಿರಂಗ ಬಳಕೆಯನ್ನು ಇಂದ್ರಿಯಗಳಿಗೆ ನಿಕ್ಕಿ ನಿರ್ದಡಾತ ಜ್ಞಾನಿ. ಬಹಿರಂಗ ಬಳಕೆ ಭಾಳ ಚಂದ ತಿಳ್ಕೊರಿ. ಬಹಿರಂಗ ಬಳಕೆಯನ್ನು ಇಂದ್ರಿಯಗಳಿಗೆ ಇಕ್ಕದಿರ್ತಡೆ ಅವನೇ ಜ್ಞಾನಿ. ಬಹಿರಂಗ ಬಯಕೆಗಳವ ನಾವು ಪಂಚೇಂದ್ರಿಯಗಳು ಹೊರಗೇನವಲ್ಲ, ಇವು ಬಯಕೆಯನ್ನು ಬಯಸ್ತಾವ.
ಈ ಬಯಕೆಯನ್ನು ಅದು ಬೇಕು ಇದು ಬೇಕು ಅಂತ ಬಯಸ್ತಾವ, ಅದರನ್ನು ನಾವು ನಿಗ್ರಹ ಮಾಡೀವಿ ಅಂತಂದ್ರೆ ಅವಾಗ ಜ್ಞಾನಿ ಆಗ್ತಾನೆ, ಸುಜ್ಞಾನಿ ಆಗ್ತಾನೆ. ಎರಡನೇದು ಅಂತರಂಗದನುವ ಕರಣ ಚತುಷ್ಪಾತವನ್ನು ಮಾಡಿದರೆ ಅವ ಸುಜ್ಞಾನಿ ಆಗ್ತಾನೆ. ಅಂತರಂಗದೊಳಗಿರ್ತಕ್ಕಂಥ ಅರಿಷಡ್ ವರ್ಗಗಳು ಅದನ್ನು ನಾವು ತಲ್ಲೀನ ಮಾಡಿ ನಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿವಂದ್ರೆ ಅವ ಸುಜ್ಞಾನಿ ಆಗ್ತಾನೆ ಅನ್ನುವಂಥ ಮಾತು ಶರಣರು ಹೇಳ್ತಾರೆ. ನೋಡ್ರಿ, ಒಬ್ಬ ನೆಂಡಸ್ಥಾನಕ್ಕೆ ಹೋಗ್ತಾನೆ, ಅವ್ರು ಸಣಪ್ ಕರ್ಕೊಂಡು ಹೋಗ್ತಾನೆ ಮಗನಿಗೆ ನೆಂಡಸ್ಥಾನಕ್ಕೆ ಹೋಗ್ತಾರಲ್ರಿ, ಯಾರಿಗಾರ ಹುಡುಗಿ ತೋರ್ಸ್ಲಾಕಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿದಾಗ 64 ವಿದ್ಯೆಗಳದಾವ. ಎಷ್ಟು ವಿದ್ಯೆಗಳವ ರೀ? 64 ವಿದ್ಯೆಗಳವ. ಅವ ನೆಂಡಸ್ಥಾನಕ್ಕೆ ಕರ್ಕೊಂಡು ಚಿಕ್ಕಪ್ಪ ಹೇಳ್ತಾನೆ, ನೋಡ್ರಿ ನಮ್ಮ ಹುಡುಗಗೆ 64 ವಿದ್ಯೆಗಳದಾಗ 60 ಬರ್ತಾವೆ ವಿದ್ಯೆಗಳು ಅಂತ ಹೇಳ್ದ. ಅವ್ರು ಕೇಳಿದ್ರು, ಅವ ಎಲ್ಲ ಹುಡುಗಿ ನೋಡ್ದ, ಹುಡುಗಿ ನೋಡ ಈಗ ಅವರು ಕೇಳ್ತಾರಲ್ಲ, ನಿಮ್ಮ ಹೆಸರು ಏನು, ನೀವೇನು ಮಾಡ್ತೀರಿ, ಏನೇನು ಮಾಡ್ತೀರಿ ಅಂತೆಲ್ಲ ಕೇಳತ್ರು. ಈಗ ಹೇಳಬೇಕಲ್ಲ, ನಮ್ಮ ಹುಡುಗಗೆ 64 ವಿದ್ಯೆದಾಗ 60 ವಿದ್ಯೆ ಬರ್ತಾವಂದ್ರೆ ಭಾಳ ಖುಷಿ ಅದಾವ. ಇನ್ನು 4 ಅವ ಸುಮ್ಮನೆ ಕುಂತರು ಮುಗಿದೇ ಹೋಯ್ತಿತ್ತದು, ಸುಮ್ಮನೆ ಕೊಡಲಿಲ್ಲ. ಅಲ್ರಿ ನಾನು ಮತ್ತೀಗ 60 ವಿದ್ಯೆ ಬರ್ತಾವೆ, ಇನ್ನೂ ಒಂದು 4 ವಿದ್ಯೆ ಕಲ್ತಿಲ್ಲಲ್ಲ, ಅವು ಬಿಟ್ಟಿದ್ದೇವೆ ಅವರಿ 4 ವಿದ್ಯೆ ಅಂತ ಕೇಳ್ದ. 60 ವಿದ್ಯೆ ಪೂರ ಬರ್ತಾವ. ಇದು ಹೆಂಗೆ ಅಂದರೆ ಈಜು ಬಾರದ ಪಂಡಿತನ ಪರಿಸ್ಥಿತಿ ಆಗ್ತದೆ ನಾವು ವಿದ್ಯೆ ಕಲೀಲಿಲ್ಲ ಅಂದ್ರೆ. 4 ವಿದ್ಯೆಗಳು ಯಾವುವು ಅಂತ ಹೇಳ್ತಾನಂತ, ಓದ್ಲಿಕ್ಕೆ ಬರೋದಿಲ್ಲ ರೀ ಮೊದಲನೇ ವಿದ್ಯೆ. ಅವನಿಗೇನು ಬರಲ್ಲ, ಅವನಿಗೆ ಓದ್ಲಿಕ್ಕೆ ಬರಲ್ಲ. 60 ವಿದ್ಯೆ ಬರ್ತಾವೆ, 4 ವಿದ್ಯೆ ಬರೋಂಗಿಲ್ಲ. ಅದು 4ರಾಗ 1ನೇದು ಓದ್ಲಿಕ್ಕೆ ಬರೋಂಗಿಲ್ಲ, 2ನೇದು ಬರೀಲಿಕ್ಕೆ ಬರೋಂಗಿಲ್ಲ, 3ನೇದು ಬೇರೆಯವರು ಹೇಳಿದ್ದು ಕೇಳೋಂಗಿಲ್ಲ, ತನಗೆ ತಿಳಿದಿದ್ದು ತಾ ಮಾಡಂಗೆ ಭೀ ಇಲ್ಲ. ಇವು 4 ಬಿಟ್ಟು ಬಾಕಿ ಎಲ್ಲ ಬರ್ತಾವ್ರಿ ಅಂತವ. ಅವ ಹುಡುಗಿ ಅಪ್ಪಂದಂತ, ತಮ್ಮ ನನ್ನ ಮನೆಗೆ ಕರ್ಕೊಂಡು ಬಂದಿದ್ದು ದಯವಿಟ್ಟು ನೀ ಯಾರ ಮನೆಗೆ ಕರ್ಕೊಂಡು ಹೋಗಬೇಡಿ ಹುಡುಗ, ದಯವಿಟ್ಟು ಹಿಂಗೆ ಹೇಳಕ್ಕೆ ಭೀ ಹೋಗಬೇಡ ಅಂತ. ವಿದ್ಯೆ ನಮಗೆ ಬದುಕಿಗೆ ಯಾವುದು ಬೇಕೋ ಆ ವಿದ್ಯೆಯನ್ನು ಕಲಿಬೇಕು. ನಾವು ನಮ್ಮ ಹಣೆ ಮೇಲೆ ಹಚ್ಚಂಗಿಲ್ಲ ನಮ್ಮ ಡಿಗ್ರಿ, ನಮ್ಮ ನಡೆ ನುಡಿಯಲ್ಲಿ ನಮ್ಮ ಡಿಗ್ರಿ ಇರಬೇಕು. ನಮ್ಮ ಬದುಕಿನ ನೆಲೆಯಲ್ಲಿ ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಬೇಕು. ಕೇವಲ ನಾವು ಇಟ್ಟು ಓದ್ತೀವಿ ಅಂತ ಮುಖ್ಯ ಅಲ್ಲ, ಏಟು ಓದ್ತೀವಿ ಅನ್ನೋದು ಮುಖ್ಯ ಆಗಬಾರ್ದು, ಹ್ಯಾಂಗೆ ಬದುಕ್ತೀವಿ ಅನ್ನೋದು ಮುಖ್ಯವಾಗಬೇಕು. ಸಮಾಜಮುಖಿಯನ್ನು ಹ್ಯಾಂಗೆ ಚಿಂತನೆ ಮಾಡ್ತೀನಿ ಅನ್ನೋದು ಮುಖ್ಯವಾಗಬೇಕು. ನನ್ನ ಕುಟುಂಬವನ್ನು ಹ್ಯಾಂಗೆ ಬೆಳೆಸ್ತೀನಿ ಅನ್ನೋದು ಮುಖ್ಯವಾಗಬೇಕು. ನಾನು ದೊಡ್ಡವನಾಗಿ ನನ್ನ ಕುಟುಂಬದ ಜವಾಬ್ದಾರಿ ಏನು ಅಂತ ತಿಳ್ಕೊಂಡು ಬದುಕೋದು ಮುಖ್ಯವಾಗಬೇಕು. ನಮ್ಮ ಮನೆಗಿರುವಂಥವ್ರು ಆ ನೆಲೆಗಟ್ಟಿನ ಮೇಲೆ ಬೆಳೆಸುವಂಥದ್ದು ಮುಖ್ಯವಾಗಬೇಕು. ಇದು ನಮ್ಮ ಜೀವನ ಅಂತರಂಗ ಬಹಿರಂಗ ಶುದ್ಧತೆಗೆ ನಾವು ದಾರಿದೀಪ ಮಾಡಿಕೊಟ್ಟಂಗೆ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಸ್ಫಟಿಕದ ಘಟದಂತೆ ಒಳ ಹೊರಗೆ ಒಂದೇ ಪರಿ ನೋಡ ಶರಣಂಗೆ. ಸ್ಫಟಿಕದ ಸಲಾಕೆ ಅಂತೀವಲ್ಲ, ಸ್ಫಟಿಕದಂಗೆ ಶರಣರಿಗೆ ಒಳಗು ಹೊರಗು ಒಂದೇ, ಬೇರೆ ಅಲ್ಲ. ಯಾರು ಅರಿವನ್ನು ತಿಳ್ಕೊಂಡವರಿಗೆ. ಅಂತರಂಗ ಬಹಿರಂಗ ಎರಡು ಬೇರೆ ಅಲ್ಲ, ಎರಡು ಒಂದೇ ಅನ್ನುವಂಥದ್ದನ್ನು ಹೇಳ್ತಾರೆ. ಮುಂದೆ ಅಂತರಂಗ ಬಹಿರಂಗ ಎಂಬುದನ್ನು ಉಂಟೆ ಅಂತ ಕೇಳ್ತಾರೆ. ಶರಣರಿಗೆ ಅಂತರಂಗ ಬಹಿರಂಗ ಅನ್ನೋದಿಲ್ಲ. ಸಮಯ ಆಗ್ಯಾವ ಇಲ್ಲ, ಅದು ಕಾದ ಕಬ್ಬುಣದ ಘಟಿಯಂತೆ ಶರಣರ ಸರ್ವಾಂಗವೆಲ್ಲ ಲಿಂಗವಾಗಿರಿಸಿ ಲಿಂಗವಾಯಿತಾಗಿ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಮ್ಮ ಶರಣ ಲಿಂಗ ಸಂಗಿ ಅಂತ ಹೇಳ್ತಾರೆ. ನಾವು ಶರಣರಾಗಿರುವಂಥವ್ರನ್ನು, ಬದುಕಿರುವಂಥವ್ರನ್ನು, ನಾವು ಲಿಂಗ ಸಂಗಿಗಳಾಗಿರುವಂಥವ್ರನ್ನು ಒಳಗೂ ಶುದ್ಧ ಇರ್ತದೆ, ಹೊರಗೂ ಶುದ್ಧ ಇರ್ತದೆ, ಇಲ್ಲ ಅಂದರೆ ಇರಂಗಿಲ್ಲ ಅಂತ ಹೇಳ್ತಾರೆ. ಒಬ್ಬ ರಾಜ ಹಿಂಗೆ ಹೋಗ್ತಾ ಇದ್ದ. ರಾಜ ಹೋದಾಗ ಅಲ್ಲವರಿಗೆ ಒಂದು ಹುಲಿ ಬೇಟೆ ಅದು ಹುಲಿ ಅರಣ್ಯ ಕಾಡಿನಾಗಿಂದ ಬಂತು. ಅಲ್ಲಿ ಕಾಡಿನೊಳಗೆ ಒಬ್ಬ ಕುರಿಗಾಯ ಹುಡುಗ ಆ ರಾಜನನ್ನು ಉಳಿಸ್ಕೋತಾನೆ. ಅಂದ್ರೆ ಅವ್ನು ದೊಡ್ಡವನೇ ಇರ್ತಾನೆ, ಅವನನ್ನು ಬಚಾವ್ ಮಾಡ್ತಾನೆ. ಅವ್ನ ಸೈನಿಕರು ಹಿಂದಿರ್ತಾರೆ, ಮುಂದಿನ ಮೇಲೆ ಅಟ್ಯಾಕ್ ಮಾಡೋ ಬರ್ತದೆ, ಎದುರು ಹೋಗಿ ಅದ್ರ ಜೊತೆ ಯುದ್ಧ ಆಡಿನಂಗೆ ಆಡಿ ಅವ ಉಳಿಸ್ಕೊಳ್ತಾನೆ. ಆ ರಾಜ ಅಂತ ನೀ ಬಂದೆ ಅಂತ ನಾ ಉಳ್ದಿನಪ್ಪ, ನಿನ್ನ ಏನು ಕೊಟ್ಟರು ಕಡಿಮೆ ಅದ, ಏನು ಕೊಡಲಿ ಅಂತ ಕೇಳ್ತಾನೆ. ಪಾಪ ಅವ ಬಡವ ಇರ್ತಾನೆ. ನಾ ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಿರಂಗಿಲ್ಲ, ನಾ ಏನು ಕೇಳಬೇಕು ಅಂತ ಗೊತ್ತಿರಂಗಿಲ್ಲ. ಅದಕ್ಕೆ ಅವ ಹೇಳ್ತಾನೆ, ಪ್ರಭುಗಳೇ ನೀವು ಬದುಕಿರೋದೇ ದೊಡ್ಡದು, ನನಗೆ ಏನು ಕೊಡೋದು ಬೇಡ ಅಂತಾನೆ. ಇಲ್ಲ ನಂಗೆ ಹಾಗೆ ಹೋದ್ರೆ ಸಮಾಧಾನ ಇರೋಂಗಿಲ್ಲ ಅಂತ ಹೇಳ್ತಾನೆ. ಅವ ಅಂತ ನಮ್ಮಲ್ಲಿ ಒಂದಿಷ್ಟು ಕುರಿಗಳದವ, ಕುರಿಗಳು ಮೈಲಿಕ್ಕೆ ಒಂದಿಷ್ಟು ಜಾಗ ಕೊಟ್ಟು ಸಾಕು ಪ್ರಭುಗಳೇ ಅಂತ ಕೇಳ್ತಾನೆ. ಯಾಕೆ ನಮ್ಮ ಆಲೋಚನೆಗಳು ಅವೇ ಇರ್ತಾವಲ್ಲ, ನಮಗೆ ಯಾವ ನೆಲೆಯಲ್ಲಿ ಬೇಕು ಅಂತ. ಆಗ ಅವ ಅಂತ ನಿನ್ನ ಕಣ್ಣಿಗೆ ಎಷ್ಟು ಕಾಣುತ್ತದಲ್ಲ
ಇಷ್ಟೆಲ್ಲ ಬೆಟ್ಟ ಗುಡ್ಡ ಇದೆಲ್ಲ ನೀನೇ ಇಟ್ಕೋ ಅಂತ ಹೇಳ್ದ ರಾಜ ಕೊಟ್ಟ. ಆ ಕುರಿಗಳು ಮುಂದೆ ಬರ ಏನಾದವು ಅಂದ್ರೆ ಕುರಿಗಳು ಕಡಿಮೆ ಹಾಕೋತಾ ಹೋದು. ಆ ಕಾಡು ಒಣಕೋತಾ ಬಂತು, ಗಿಡ ಮರಗಳೆಲ್ಲ ಒಣಕೋತಾ ಹೋದ್ರೆ ಏನು ಬದುಕಲಿಕ್ಕೆ ಬೇಕಲ್ಲ ಅಂತ ತಿಳ್ಕೊಂಡು ದಿನ ಒಂದು ಗಿಡ ಕಡಿಬೇಕು. ಆ ಗಿಡ ಕಡಿದು ಅವು ಕೊಳಸಿ ಮಾರ್ತಾ ಇದ್ದ. ಮಾರೋಂಥ ಟೈಮಿನಾಗ ಒಂದು ದಿವಸ ಹಿಂಗೆ ಮಳೆ ಜೋ ಅಂತ ಹತ್ಕೊಂಡಿರ್ತದೆ. ಆ ಕೊಳಸಿನೂ ಯಾರೂ ತೊಗೊಂಬಂಗಿಲ್ಲ. ಮನ್ಯಾಗ ಅಡುಗೆ ಮಾಡಬೇಕಾದ್ರೆ ಒಂದು ತೊಟ್ಟು ದವಸ ಧಾನ್ಯ ಮನ್ಯಾಗ ಇರೋಂಗಿಲ್ಲ. ಹೆಂಡತಿ ಅಂತಾಳೆ, ಒಂದಿಷ್ಟು ಕಟ್ಟಿಗೆ ಅವರಿ, ಒಂದೆರಡು ಕಟ್ಟಿಗೆ ಒಯ್ಯಿರಿ, ಎಲ್ಲರ ಹಂಗೆ ಕಟ್ಟಿಗೆ ದುಕಾನದವನಿಗೆ ಕೇಳಿ ಅದು ಏಟು ಬರ್ತಾವೆ, ಒಂದು ನುಚ್ಚೂರ ತೊಗೊಂಡು ಬರ್ರಿ, ಕೂಸುಗಳು ಹಸೋದೋಗ್ಯಾವ ಅಂತ ಹೇಳ್ತಾಳೆ. ಆಗ ಅವ ಏನು ಮಾಡ್ತಾನೆ ಅಂದರೆ ಒಂದೆರಡು ಕಟ್ಟಿಗೆ ತೊಗೊಂಡು ಅಲ್ಲಿ ಹೋಗ್ತಾನೆ. ಆ ಕಟ್ಟಿಗೆ ಮಾಲಕ್ಕೆ ಹೇಳ್ತಾನೆ, ಮಾಲಕ್ರೆ ನನಗೆ ಒಂದಿಷ್ಟು ದುಡ್ಡು ಕೊಡ್ರಿ, ನನ್ನ ಕುಟುಂಬ ಹಸಿದು ಹೋಗ್ಯದ, ಒಲೆ ಮೇಲೆ ಏನಾರ ಇಡಬೇಕಾಗ್ಯದ, ಇಷ್ಟು ಇದು ಕಟ್ಟಿಗೆ ಇಟ್ಕೋರಿ, ದುಡ್ಡು ಕೊಡ್ರಿ ಅಂತ ಕೇಳ್ತಾನೆ. ಆಗ ಅವ ಅಂತಾನೆ, ನೋಡಪ್ಪ ಈ ಕಟ್ಟಿಗೆಗೆ ಒಂದು 100 ರೂಪಾಯಿ ಕೊಡ್ತೀನಿ ಅಂತಾನವ. ಅವ ಅಂತಾನೆ, ನನ್ನ ಕುಟುಂಬ ನಡೆಯಂಗೆ ಕೊಡ್ರಿ, ನೀವು ನನ್ನ ಸುಳ್ಳು ಹೇಳಬೇಡ್ರಿ ಅಂತಾನೆ. ಅವ ಏನು ತಿಳ್ಕೊಂಡು ಬಂದಾನ, ಒಂದೆರಡು ಕಟ್ಟಿಗೆ ಅವ, ಇದು ಒಯ್ದ್ರೆ ಒಂದು 5 ರೂಪಾಯಿ ಕೊಡ್ತಿರ್ಬೇಕು ಅಂತ ಅವ ತಿಳ್ಕೊಂಡು ಬಂದಾನ. ಅವ ಒಂದು 100 ರೂಪಾಯಿ ಕೊಡ್ತಾ ಅಂದ. ಅವ ಅಂದ, ಇಲ್ಲಪ್ಪ ನೀ ಹಸಿದು ಹೋಗಿದಂತಿ 500 ಕೊಡ್ತೀನಿ ಅಂದವ. ನೀವು ನನಗೆ ಹಂಗೆ ಅನ್ಲಿಕ್ಕೆ ಹೋಗ್ಬೇಡ್ರಿ, ನಂಗೆ ಯಾಕೋ ಮನಸ್ಸು ತಳಮಳ ಆಲತ್ತದ, ನನಗೆ ಒಪ್ಪಂಗೆ ಕೊಡ್ರಿ ಸಾವ್ಕಾರ್ರಿ ಅಂದವ. ಅಂದ್ರೆ ಅವ ಅಂದ, ಆಯ್ತಪ್ಪ ನೀ ಇಷ್ಟೆಲ್ಲ ಕೇಳ್ಕೊತಿ ಅಂದ್ರೆ ನಿನಗೆ 5,000 ರೂಪಾಯಿ ಕೊಡ್ತೀನಿ ಅಂದವ. ಇವ ಬಾಯಿ ತೆರೆದ ಅಂಥೇಳಿ. ಅವಂದ, ನೀವು ಖರೆ ಅಲ್ಲತ್ತಿರೋ ನನಸದನೋ ಗೊತ್ತಿಲ್ಲ ನನಗೆ, 5,000 ನೀ ಹೆಂಗೆ ಕೊಡ್ತೀರಿ ಅಂತ ಕೇಳ್ದವ. ಅವ ಅಂದ, ತಮ್ಮ ನೀ ತಂದಿದ್ದ ಕಟ್ಟಿಗೆ ಯಾವುದದ ಅಂದ್ರೆ ಶ್ರೀಗಂಧದ ಕಟ್ಟಿಗೆ ಅದ, ಅದ್ರ ಬೆಲೆ ಕಟ್ಲಿಕ್ಕೆ ಆಗದೇ ಇರುವಂಥ ಕಟ್ಟಿಗೆ ಅದ. ಆ ಕಟ್ಟಿಗೆಗೆ ಇದು 5,000 ಅಲ್ಲ, ಇದು ಹೊರಗೆ ನೀ ತೊಗೊಂಡು ಹೋದೆ ಅಂದ್ರೆ 50,000 ಕೊಡ್ತಂದ್ರೆ ಭೀ ಸಿಗಂಗಿಲ್ಲ ತಮ್ಮ ಅಂತವ ಹೇಳ್ದ. ಆದ್ರೆ ಅವ ಏನು ಮಾಡ್ಯಾನ, ದಿನ ಒಲೆಗೆ ಹಾಕಿ ಸುಟ್ಟು 5 ರೂಪಾಯಿ 10 ರೂಪಾಯಿ ಕೊಳಸಿ ತಂದು ಕುಟುಂಬವನ್ನು ನಡೆಸ್ಯಾನ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಯಾವುದು ಅಂದರೆ, ಪರಮಾತ್ಮ ನಮಗೆ ಶ್ರೀಗಂಧವಾಗಿ ಕಳಿಸ್ಯಾನ. ಪರಮಾತ್ಮ ನೀ ಹೋಗಿ ಮಗ ಭೂಲೋಕದಾಗ ಶ್ರೀಗಂಧದಂಗೆ ನಿನ್ನ ಮಕರಂದವನ್ನು ಬೀರಿ ಬದುಕು ಅಂತ ಕಳಿಸ್ಯಾನ. ನಾವೇನು ಮಾಡತ್ತೀವಿ, ಹೊನ್ನು ಹೆಣ್ಣು ಮಣ್ಣು ಇವೆಲ್ಲ ನಂಬಿ ಕೊಳಸಿಯಾಗಿ ಬದುಕಿದ್ರು ಸಾಕಪ್ಪ ಅಂತ ತಿಳ್ಕೊಂಡು ಅಲ್ಲೇ ನರಳಾಡ್ತಾ ಇದ್ದೀವಿ. ಯಾವ ಪುರುಷಾರ್ಥಕ್ಕಾಗಿ ನಾವು ಈ ರೀತಿಯಾಗಿ ಮಾಡಬೇಕಾಗ್ಯದ. ಅದಕ್ಕೆ ಬಸವಾದಿ ಶರಣರು ಬದುಕಲಿಕ್ಕೆ ನಮಗೊಂದು ಹೊಸ ದಾರಿಯನ್ನು ಕಲಿಸ್ಕೊಟ್ಟಾರ. ಅದಕ್ಕೆ ಆ ದಾರಿಯಾಗಿ ನಡಿಬೇಕು ಅಂತ ಹೇಳ್ತಾರೆ. ಅಂತರಂಗದ ಅರಿವು, ಬಹಿರಂಗದ ಕ್ರಿಯೆ, ಈ ಉಭಯ ಸಂಪುಟ ಒಂದಾದ ಶರಣಂಗೆ ಹೆಂಗಿತ್ತು ತನು ಸೂಚಕ, ಹೆಂಗಿತ್ತು ಮನಸೂಚಕ, ಕೂಡಲ ಚೆನ್ನ ಸಂಗಯ್ಯನಲ್ಲಿ ಸಂಘವಾವುದು ಅಂತ ಕೇಳ್ತಾರೆ. ಕೂಡಲ ಸಂಘನ ಶರಣರ ಸಂಘ ಯಾವತ್ತೂ ಒಂದು ನಾವು ಆರಂಭದಿಂದ ನೋಡ್ಕೊತಾ ಬಂದೀವಿ. ನಮ್ಮ ಬದುಕು ಚಂದ ಇರಬೇಕು ಅಂದರೆ ಶರಣರ ಸಂಘ ಇರಬೇಕು. ನಮ್ಮ ಬದುಕು ಚಂದ ಇರಬೇಕು ಅಂದರೆ ಮಹಾತ್ಮರ ವಿಚಾರಗಳನ್ನು ಕೇಳಬೇಕು. ನಮ್ಮ ಬದುಕು ಹಸನಾಗಬೇಕು ಅಂದರೆ ನಮ್ಮವ್ರ ಜೊತೆ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಇರಬೇಕು. ಈ 3 ಸೂತ್ರ ನಮ್ಮ ಜೀವನದ ಆರಂಭದಿಂದ ಕೊನೆ ತನಕ ಕೊಂಡೊಯ್ದ್ರೆ ನಮ್ಮ ಬದುಕು ಸಂಪೂರ್ಣವಾಗಿರುವಂಥ ನೆಲೆ ಒಳಗೆ ಹಸನ ಆಗ್ತದೆ ಅನ್ನುವಂಥದ್ದನ್ನು ಮಾತನ್ನು ಹೇಳಿ, ಇನ್ನೂ ವಿಚಾರಗಳು ಅದಾವ. ಅದರ ಸಮಯ 7:10 ಆಗ್ಯದ. ಅದಕ್ಕೆ ಕೊನೆಯದು ಮಾತನ್ನು ಹೇಳಿ ಮುಗಿಸ್ತೀನಿ, ಯಾಕೆ ಮಳೆ ಬೀಳತ್ತಿನ ಕಡೆಯಿಂದ. 4 ಕೀಗಳು ಬರ್ತಾವ್ರಿ. 4 ಕೀ ಅವಲ್ಲ, 4 ಕೀ ಬರ್ತಾವೆ. ಒಂದು ಆಕೃಕಿ, 2ನೇದು ಆಕಳಿಕೆ, 3ನೇದು ತೂಕುಡಿಕೆ, 4ನೇದು ಘೋರ್ಕಿ. ಇವು 4 ಕೀಗಳು ಬರ್ತಾವೆ. ನಾ ಹೇಳಿನ ತಿಳಿತ್ರಿ ಅವ್ರು. ಆಕೃಕಿ, ತೂಕುರ್ಕಿ, ಆಕೃಕಿ ಬಿಡ್ತೀವಲ್ಲ, ಆಕೃಕಿ ಅಂತ ಆಕೃಕಿ ಬಿಡ್ತೀವಿ. ಆಕೃಕಿ ಬಿಟ್ಟ ತಕ್ಷಣ ಅದ್ರ ಬೆನ್ನಿಗೆ ಬರ್ತದದು, ಜೋಕ್ ಹಾಕ. ತೂಕಳಿಕೆ ಬರ್ತದೆ. 3ನೇದು ಆಕಳಿಕೆ ಬಂದ ತಕ್ಷಣ ತೂಕಳಿಕೆ ಆರಂಭವಾಗ್ತದೆ. ತೂಕಳಿಕೆ ಬಂತು ಅಂದ್ರೆ ಏನಾಗ್ತದೆ, ಹೊರಕೆ ಚಾಲು ಆಯ್ತದೆ ಅಂತೀವಲ್ಲ. ಕುಂತಲ್ಲ ನಿದ್ದೆ ಮಾಡ್ತೇನೋ ಹೊರಕೆ ಹೊಡಿತೇನೋ ಅಂತೀವಿ, ಹೊರಕೆ ಹೊಡಿತೀವಿ. ಆದರೆ ಒಂದು ಖುಷಿ ಏನು ಅಂದರೆ, ನಾನು 28 ದಿನದಿಂದ ನೋಡತ್ತೀನಿ, ಎಲ್ಲರೂ ತನ್ಮಯದಿಂದ ವಿಚಾರಗಳನ್ನು ಬಸವಾದಿ ಶರಣದ ಕೇಳುತ್ತೀರಲ್ಲ, ನಿಮ್ಮೆಲ್ಲರ ಅಂತರಾತ್ಮಕ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ ಅಂತ ಹೇಳಿ, ನಾಳೆ ಕೊನೆ ದಿವಸ ಅದ. ನಾಳೆ
ಪ್ರವಚನದ ಕೊನೆ ಅಂದರೆ ನಾಡಿದ್ದು ಕೊನೆ, ಆದ್ರೆ ನೀವು ಒಂದು ಕಡೆ ಕುಂತು ಚಿಂತನೆಗಳನ್ನು ಮಾಡುವಂಥದ್ದು ಕೊನೆ ದಿವಸದ. ಅದಕ್ಕೆ ನಾನು ನಿನ್ನೆ ಹೇಳಿದ್ದ, ಯಾರಾದರೂ ಒಂದು 5 ನಿಮಿಷ ತಮ್ಮ ವಿಚಾರಗಳನ್ನು ಹಂಚ್ಕೊಳ್ಳೋದಿದ್ರು, ಯಾಕಂದ್ರೆ ನಾಡಿದ್ದು ಹಂಚ್ಕೊಳ್ಳಿಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ಈ ವೇದಿಕೆ ನಮ್ಮದು. ಇಲ್ಲ ನಾವು ಹ್ಯಾಂಗೆ ಮಾತಾಡಿದ್ರೆ ಭೀ ನಾವು ಹಿಂಗೆ ಮಾತಾಡೋದು ತಪ್ತದೇನೋ ಒಪ್ತದೇನೋ ಅಂತಲ್ಲ. ನಮ್ಮ ವಿಚಾರಗಳನ್ನು, ಯಾಕಂದ್ರೆ ನೀವೆಲ್ಲ ನಮ್ಮ ಭಾಳ ಹಿರಿಯರಿದ್ದೀರಿ. ನಾ ಮೊದಲನೇ ದಿನ ಹೇಳಿಲ್ಲ, ಚನ್ನಬಸವ ಪಟ್ಟದೇವರು ಒಡನಾಡಿಗಳು ಹಿಡ್ಕೊಂಡು ಇವತ್ತಿಲ್ಲಿದ್ದೀರಿ ನೀವೆಲ್ಲರೂ ಅಂತ. ಅಷ್ಟೆಲ್ಲ ಇದ್ದರೂ ಸಹಿತ ಭಾಳ ಒಬ್ಬ ಸಣ್ಣ ಹುಡುಗ ನಿಮ್ಮೂರಾಗ ಬಂದು ಪ್ರವಚನ ಮಾಡ್ತಾ ಇದ್ದರೂ ಸಹಿತ ಪ್ರೀತಿಯಿಂದ ತಾವೆಲ್ಲ ಆದರಾತಿಥ್ಯವನ್ನು ಕೊಟ್ಟು ಶರಣರ ಬರುವಿಂಗೆ ತಳಿರು ತೋರಣವ ಕಟ್ಟುವೆ ಅನ್ನುವಂಥ ನೆರಳೊಳಗೆ ನೀವೆಲ್ಲ ಮಾಡ್ತಾಯಿದ್ರಲ್ಲ, ಅದಕ್ಕೆ ನಿಮಗೆ ಅನಂತ ಕೋಟಿ. ಯಾಕಂದ್ರೆ ಅದು ಶರಣ ಸಂಸ್ಕೃತಿನೇ ಹೆಂಗದ, ಈ ಮಣ್ಣಿನ ಗುಣನೇ ಹೆಂಗದ. ಆ ಕಾರ್ಯವನ್ನು ನೀವು ಮಾಡ್ತಾಯಿದ್ದೀರಿ. ನಾಳೆ ಯಾರಾದರೂ ಒಬ್ಬರಿಬ್ಬರಾದರೂ ತಮ್ಮ ವಿಚಾರಗಳನ್ನು ಹಂಚ್ಕೊಳ್ರಿ. ಅಲ್ಲಿಂದ ನಾಳೆ ಒಂದು ವಿಷಯದ ಬಗ್ಗೆ ಕುರಿತು ಚಿಂತನೆಯನ್ನು ಮಾಡೋಣ. ನಾಡಿದ್ದು ಮುಂಜಾನೆ ಸರಿಯಾಗಿ 6:30 ಗಂಟೆಗೆ ದೀಕ್ಷಾ ಕಾರ್ಯಕ್ರಮ ಇರ್ತದೆ. ಯಾರು ನಾ ಹೇಳೀನಿ, ದೀಕ್ಷಾ ಕೊಡಿಸುವಂಥದ್ದು ಒಂದು ದೊಡ್ಡ ಪುಣ್ಯ ಕೆಲಸ. ಅದಕ್ಕೆ 150-200 ಜನ ಆಯ್ತಾರ ಅಂತ ಹೇಳ್ತೀವ್ರು ಅಣ್ಣವರು. ಅದಕ್ಕೆಲ್ಲ ಹೆಚ್ಚಿಗಾದ್ರೂ ಖುಷಿನೇ, ಕಡಿಮೆ ಆಗಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ನೀವೆಲ್ಲರೂ ಆ ಮುಂಜಾನೆ ನಿಮ್ಮ ಮನೆಯಾಗ ಸ್ನಾನ ಪೂಜೆ ಮಾಡಿಕೊಂಡು ಮತ್ತೆ ನೇರವಾಗಿ ಇಲ್ಲೇ ಬಂದು, ಹೌದಲ್ರಿ ಶಣ್ರಿ, ಇಲ್ಲೇ ಬಂದು ಕಮಿಟಿದವರೆಲ್ಲ ಹೇಳ್ತಾರೆ, ಆದರೂ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನಾಡಿದ್ದು ಲಿಂಗದೀಕ್ಷೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ, ಈ ದಿನ ಯಾವ ರೀತಿಯಾಗಿ ತಾವೆಲ್ಲ ಯಶಸ್ವಿಗೊಳಿಸಿದ್ರು ಆ ರೀತಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿರಿ ಅಂತ ಹೇಳಿ ನಾನು 4 ನುಡಿಗಳನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣಾರ್ಥಿಗಳು. ವರ ಗುರು ಶರಣ ವಿಭು ಆಶ್ರಿತ ಜನ ಸಂರಕ್ಷಕ, ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು. ವರ ಗುರು ಶರಣ ವಿಭು ಭವ ಭಯ ತಾರಕನೇ, ನವಪಥದಾಯಕನೇ, ಹರಗಣ ತಾರೆಗಳ ನಡುವಿನ ಚಂದಿರನೇ, ಮಾತಾ ಪಿತನೋ ನೀ, ಬಂಧು ಬಳಗವು ನೀ, ಭಕ್ತ ಜನ ಮನುರಾಜಿತ, ಭಕ್ತ ಜನ ಮನುರಾಜಿತ ಮಂತ್ರ ಪುರುಷನು ನೀ. ಓಂ ಗುರು ಬಸವ ಗುರು ಶರಣ ವಿಭು ಮೋಹರಹಿತನು ನೀ, ಮಮತಾ ಸಹಿತನು ನೀ, ಮಾಯಾ ದೂರಕನೇ, ಮುಕ್ತಿದಾಯಕನೇ, ಮನಕುಲ ಜ್ಯೋತಿಯು ನೀ, ಕ್ರಾಂತಿಯ ವೀರನು ನೀ, ಶಾಂತಿಯ ಹೊನಲನ್ನು ಹರಿಸಲು ಬಂದ, ಶಾಂತಿಯ ಹೊನಲನ್ನು ಹರಿಸಲು ಬಂದ ಸಚ್ಚಿದಾನಂದನು ನೀ. ಓಂ ಗುರು ಬಸವ ವರ ಗುರು ಶರಣ ವಿಭು, ವರ ಗುರು ಶರಣ ವಿಭು, ವರ ಗುರು ಶರಣ ವಿಭು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀವಲ್ಲದೆ ಮತ್ತಾರಿಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮವಯ್ಯ. ಶರಣ ಸತಿ ಲಿಂಗಪತಿ ಹರಹರ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ, ವೈರಾಗ್ಯ ನಿಧಿ ಅಕ್ಕ ಮಹಾದೇವರಿಗೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ, ಡಾಕ್ಟರ್ ಬಸವಲಿಂಗ